So the presence of the Holy Spirit that is in us ಪವಿತ್ರಾತ್ಮನ ಪ್ರಸನ್ನತೆ ಯಾವುದು ನಮ್ಮಲ್ಲಿದೆಯೋ is given to us to impact the nations. ಅದು ನಮಗೆ ಯಾಕೆ ಕೊಡಲ್ಪಟ್ಟಿದೆ? ಜನಾಂಗಗಳಿಗೆ ನಾವು ಒಂದು ಮಾರ್ಗದರ್ಶಕವಾಗಬೇಕೆಂಬುದಾಗಿ. Okay, so impact or to transform the nations. ಅಥವಾ ಒಂದು ಜನಾಂಗಗಳನ್ನ ಮಾರ್ಪಡಿಸಬೇಕೆಂಬುದಾಗಿ. Okay, to be witnesses for Christ. ಅಥವಾ ಕ್ರಿಸ್ತನಿಗೋಸ್ಕರ ಸಾಕ್ಷಿಗಳಾಗಿರ್ಬೇಕೆಂಬುದಾಗಿ ಪವಿತ್ರಾತ್ಮ ದೇವರು ನಮಗೆ But the ಕೊಡಲ್ಪಟ್ಟಿದ್ದಾರೆ. primary purpose, ಆದ್ರೆ ಪ್ರಾಥಮಿಕವಾಗಿ okay, the primary purpose is not the ministry. ಪವಿತ್ರಾತ್ಮನು ಕೊಡಲ್ಪಟ್ಟ ಪ್ರಾಥಮಿಕ ಉದ್ದೇಶ ಬರೀ ಸೇವೆ ಅಲ್ಲ. Okay, don't take it wrong if I say it is not for the ministry. ನಾನು ಸೇವೆ ಅಲ್ಲ ಎಂಬುದಾಗಿ ಹೇಳುವಾಗ ನಾನು ತಪ್ಪಾಗಿ ತಿಳ್ಕೊಳ್ಬೇಕು. Okay, but the primary purpose for the presence of God that is in us. ಅದಕ್ಕೆ ಕೊಡುವಂತಹ ಪ್ರಾಥಮಿಕವಾದಂತಹ ಒಂದು ಆದ್ಯತೆ ಹೇಳ್ತಾ ಇದ್ದಾನೆ. Okay, ಯಾಕೆ ಪ್ರಾಥಮಿಕವಾಗಿ ಪರಿಶುದ್ಧಾತ್ಮ ದೇವರು ನಮಗೆ ಕೊಡಲ್ಪಟ್ಟಿದ್ದಾರೆ ಅಂದ್ರೆ it is for the fellowship with God. ಅಂದ್ರೆ ದೇವರ ಜೊತೆಗಿನ ಅನ್ಯೋನ್ಯತೆಗೆ ಪ್ರಾಥಮಿಕವಾಗಿ ಪವಿತ್ರಾತ್ಮನ ನಮಗೆ ಕೊಡಲ್ಪಟ್ಟಿದ್ದಾರೆ. Everything else flows through that intimacy with God. ದೇವರ ಜೊತೆಗಿನ ಆ ಒಂದು ಆತ್ಮಿಕತೆಯಲ್ಲಿ ಬಾಕಿ ಎಲ್ಲವೂ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. Okay, when we walk in fellowship with Him, ನಾವು ಆತನ ಜೊತೆ ಆ ಅನ್ಯೋನ್ಯತೆಯಲ್ಲಿ ನಡೆಯುವಾಗ okay, we'll see how we can walk in the fellowship. ನಾವು ಹೇಗೆ ಅನ್ಯೋನ್ಯತೆಯಲ್ಲಿ ನಡೆಯಲು ಸಾಧ್ಯ ಎಂಬುದಾಗಿ ನಾವು ನೋಡೋಣ. When we walk in fellowship with Him, ನಾವು ಆತನ ಜೊತೆ ಅನ್ಯೋನ್ಯತೆಯಲ್ಲಿ ನಡೆಯುವಾಗ okay, we start experiencing other things also. ಇನ್ನು ಕೆಲವು ವಿಷಯಗಳನ್ನ ನಾವು ಅನುಭವಿಸ್ತಾ ಹೋಗ್ತೇವೆ. Okay, we'll read Acts chapter 17:27. ಅಪೊಸ್ತಲ ಕೃತಿಗಳು 17:27 ಓದೋಣ. Okay, 17:27. ಅಪೊಸ್ತಲ ಕೃತಿಗಳು 17:27. Okay, I'll read in English. God did this so that they would seek Him and perhaps reach out for Him and find Him, though He is not far from any one of us. ಒಂದು ವೇಳೆ ಅವರು ತಡವಾಡಿಕೊಂಡು ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. Amen. Praise the Lord. Praise the Lord. God wants us to search Him and find Him, but He is not far away from us. ದೇವರು ನಾವು ಆತನನ್ನ ಹುಡುಕ್ಬೇಕು ಎಂಬುದಾಗಿ ಬಯಸ್ತಾರೆ. ಆದ್ರೆ ನಿಮ್ಗೆ ನೆನಪಿನಲ್ಲಿ ಇರ್ಬೇಕು, ಆತ ನಮ್ಮಿಂದ ದೂರವಾಗಿಲ್ಲ. Okay, that's not the meaning of that. ಅದು ಅದರ ಅರ್ಥವಲ್ಲ. But He wants us to know Him more. ಇನ್ನೂ ಹೆಚ್ಚಾಗಿ ನಾವು ಆತನನ್ನು ತಿಳ್ಕೊಳ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. Hallelujah. Hallelujah. Okay, when we talk about the Holy Spirit, ನಾವು ಪವಿತ್ರಾತ್ಮನ ಬಗ್ಗೆ ಮಾತನಾಡುವಾಗ each of us have different experiences. ನಮ್ಮೆಲ್ಲರಿಗೆ ವಿಭಿನ್ನವಾದಂತಹ ಅನುಭವಗಳು ಇರುತ್ತದೆ. Some may say that, I experienced some type of electric shock. ಕೆಲವರು ಹೇಳ್ತಾರೆ ನಂಗೆ ಒಂದರ ಎಲೆಕ್ಟ್ರಿಕ್ ಶಾಕ್ ಆದಾಗ ಆಯ್ತು ಪವಿತ್ರಾತ್ಮನ ಅನುಭವ. Some say that suddenly I started to speak in unknown language. ಇನ್ನು ಕೆಲವರು ಹೇಳ್ತಾರೆ ಸಡನ್ ಆಗಿ ನಾನು ಅನ್ಯ ಭಾಷೆಗಳಲ್ಲಿ ಮಾತನಾಡಲು ಶುರು ಮಾಡಿದೆ ಅಂತ. Some may say that I felt so much of peace in my heart. ಇನ್ನು ಕೆಲವರು ಹೇಳ್ಬೋದು ನನಗೆ ತುಂಬಾ ಶಾಂತಿ ನನ್ನ ಹೃದಯದಲ್ಲಿ ಉಂಟಾಯ್ತು ಅಂತ. And some may not feel anything. ಇನ್ನು ಕೆಲವರಿಗೆ ಯಾವುದೇ ಅನುಭವ ಆಗಿರ್ಲಿಕ್ಕಿಲ್ಲ. But they'll start working in the gifts of the Holy Spirit. ಆದ್ರೆ ಅವರು ಆ ಪವಿತ್ರಾತ್ಮನ ಒಂದು ವರಗಳಲ್ಲಿ ಕೆಲಸ ಮಾಡಲು ಶುರು ಮಾಡ್ತಾರೆ. So here is a big question. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. Can we really experience the presence of the Holy Spirit every day in our life? ನಾವು ನಿಜವಾಗಿ ಪವಿತ್ರಾತ್ಮನ ಒಂದು ಅನುಭವ ದಿನನಿತ್ಯ ನಮ್ಮ ಜೀವಿತದಲ್ಲಿ ಅನುಭವಿಸಲು ಸಾಧ್ಯವಾ? Is it possible? ಅದು ಸಾಧ್ಯವಾ? Yes. Amen. Amen. We can say that God is with us and live on our life. ದೇವರು ನಮ್ಮಲ್ಲಿದ್ದಾನೆ, ನಾವು ಹಾಗೆ ಹೇಳ್ತಾ ನಮ್ಮ ಜೀವಿತವನ್ನು ಮುಂಸಾಗಿಸಬಹುದು. Right? It is true also that God is in us. ದೇವರು ನಮ್ಮಲ್ಲಿರುವುದು ಸತ್ಯವೇ ಹೌದು. But experiencing Him every day is another experience. ಆದ್ರೆ ಆತನನ್ನ ಪ್ರತಿನಿತ್ಯ ನಾವು ಅನುಭವಿಸುವಂತದ್ದು ಅದು ಇನ್ನೊಂದು ತರದ ಒಂದು ಅನುಭವ. Praise the Lord. Are you getting me? ನಿಮಗೆಲ್ಲರಿಗೂ It is true that He is in us. ಆತ ನಮ್ಮಲ್ಲಿರುವುದು ಸತ್ಯ. But experiencing Him every day in day-to-day life is another level. ಆಮೆನ್. ದಿನನಿತ್ಯದಲ್ಲಿ ಆತನನ್ನ ನಾವು ಅನುಭವಿಸುವುದು ಇನ್ನೊಂದು ಹಂತದಲ್ಲಿ ನಮ್ಮನ್ನು ಇರಿಸುತ್ತದೆ. It comes from the fellowship with the Holy Spirit. ಅದು ಪವಿತ್ರಾತ್ಮನ ಜೊತೆಗಿನ ಅನ್ಯೋನ್ಯತೆಯಲ್ಲಿ ಮಾತ್ರ ಬರುವಂತದ್ದಾಗಿದೆ. And the beautiful thing is, ಸುಂದರವಾದಂತ ವಿಷಯ ಏನೆಂದರೆ, more than us waiting for Him, ನಾವು ಆತನಿಗೆ ಕಾಯೋಕ್ಕಿಂತ ಹೆಚ್ಚಿತವಾಗಿ He is waiting for us. ಆತ ನಮಗೋಸ್ಕರ ಕಾಯುವಾತನಾಗಿದೆ. Praise the Lord. Praise the Lord. He is wanting to have fellowship with us. ಆತನು ನಮ್ಮ ಜೊತೆ ಅನ್ಯೋನ್ಯತೆಯನ್ನು ಮಾಡಲು ಬಯಸ್ತಾರೆ. Many times it is us who do not recognize Him. ತುಂಬಾ ಸಂದರ್ಭದಲ್ಲಿ ಆತನು ಇದ್ದಾನೆ ಎಂಬ ಒಂದು ಅನುಭವ ಕೂಡ ನಾವು ಗುರುತು ಕೂಡ ನಾವು ಮಾಡ್ತಾ ಇಲ್ಲ. But He is already there and is waiting for us. ಆದ್ರೆ ಆತನ ಆಗ್ಲೇ ಈ ಸ್ಥಳದಲ್ಲಿ ಇದ್ದಾನೆ, ಆತ ನಮಗೋಸ್ಕರ ಕಾಯ್ತಾ ಇರ್ತಾನೆ. That is His expression of His love and grace. ಅದೇ ಆತನ ಪ್ರೀತಿಯನ್ನು ವ್ಯಕ್ತಿಸುವಂತದ್ದಾಗಿದೆ. Amen. I'll give you one example. ನಾನೊಂದು ಉದಾಹರಣೆ ಕೊಡ್ತೇನೆ. There is one man of God named Smith Wigglesworth. ಸ್ಮಿತ್ ವಿಗಲ್ಸ್ವರ್ತ್ ಎಂಬುದಾಗಿ ಒಬ್ಬ ದೇವ ಮನುಷ್ಯರಿದ್ದಾರೆ. His name is a little bit tongue twister. Okay, Smith Wigglesworth. ಸ್ಮಿತ್ ವಿಗಲ್ಸ್ವರ್ತ್. Okay, so he's a wonderful man of God. ಅವರೊಂದು ಉತ್ತಮವಾದಂತ ದೇವ ಸೇವಕರು. Okay, he is known as the man of faith. ಅವರನ್ನ ಒಂದು ನಂಬಿಕೆಯ ಮನುಷ್ಯನ ಎಂಬುದಾಗಿ ಕರೆಯುತ್ತಾರೆ. The wonderful things that he has done for the people through the Holy Spirit are amazing. ಪವಿತ್ರಾತ್ಮನ ನಲ್ಲಿ ಇದ್ದುಕೊಂಡು ಆತನು ಜನರಿಗೆ ಮಾಡಿದಂತ ಕಾರ್ಯಗಳು ಅದ್ಭುತವಾಗಿದೆ. Okay, I'll tell you a couple of examples. ನಾನು ಕೆಲವು ಉದಾಹರಣೆಗಳನ್ನ ನಿಮಗೆ ಹೇಳ್ತೇನೆ. In one prayer meeting that he went to, ಒಂದು ಪ್ರಾರ್ಥನಾ ಒಂದು ಸೇವೆಗೆ ಮೀಟಿಂಗ್ ಗೆ ಅವರು ಹೋದಾಗ, okay, he conducted a huge prayer meeting. ಒಂದು ದೊಡ್ಡ ಪ್ರೇಯರ್ ಮೀಟಿಂಗ್ ಅನ್ನು ಅವರು ನಡೆಸ್ತಾರೆ. There were
lot of people who are receiving healing whenever he preached and prayed over there. ಅಲ್ಲಿ ಅವರು ಸುವಾರ್ಥ ಸಾರುವಾಗ ಮತ್ತು ಪ್ರಾರ್ಥಿಸುವಾಗ ಅನೇಕರಿಗೆ ಸ್ವಸ್ಥತೆ ಅನುಭವವಾಗ್ತದೆ. But there was one person with stomach tumor and he did not receive any healing. ಆದ್ರೆ ಒಬ್ಬ ಮನುಷ್ಯನಿಗೆ ಹೊಟ್ಟೆಯಲ್ಲಿ ಟ್ಯೂಮರ್ ಇತ್ತು, ಅವನಿಗೆ ಮಾತ್ರ ಸ್ವಸ್ಥತೆ ದೊರಕಿರ್ಲಿಲ್ಲ. Okay, and they brought him onto the stage. ಅವನನ್ನ ಸ್ಟೇಜ್ ಮೇಲೆ ಇಟ್ಕೊಂಡ್ ಬರ್ತಾರೆ. And everybody was praying. ಎಲ್ರು ಪ್ರಾರ್ಥಿಸ್ತಾ But ಇದ್ದಾರೆ. nothing was happening in his life. ಆದ್ರೆ ಅವನ ಜೀವಿತದಲ್ಲಿ ಏನಾಗ್ತಾ Okay, ಇಲ್ಲ. I mean nothing was happening in his body. ಅವನ ದೇಹದಲ್ಲಿ ಏನಾಗ್ತಾ Okay, ಇಲ್ಲ. you know what Smith Wigglesworth did? ಸ್ಮಿತ್ ವಿಗಲ್ಸ್ವರ್ತ್ ಅವ್ರು ಏನ್ ಮಾಡಿದ್ರು ಗೊತ್ತಾ? Okay, he heard the Holy Spirit telling him, ಪವಿತ್ರಾತ್ಮನು ಅವರಲ್ಲಿ ಹೇಳುವುದನ್ನ ಕೇಳ್ತಾರೆ, okay, punch him in the stomach. ಅವನಿಗೆ ಹೊಟ್ಟೆಗೆ ನೀ ಒಂದು ಗುದ್ದು ಎಂಬುದಾಗಿ. Okay, Holy Spirit was telling him to punch him in the stomach. ಪವಿತ್ರಾತ್ಮನು ಸ್ಮಿತ್ ವಿಗಲ್ಸ್ವರ್ತಿಗೆ ಹೇಳ್ತಾರೆ, ಅವನಿಗೆ ಹೊಟ್ಟೆಗೆ ಒಂಚೂರು ಪಂಚ್ ಮಾಡು. I am very careful while telling this. ನಾನು ಇದನ್ನ ಹೇಳಲಿಕ್ಕೆ ಸ್ವಲ್ಪ ಜಾಗ್ರತೆಯಲ್ಲಿ ಹೇಳ್ತಾ ಇದ್ದೇನೆ. Don't punch anybody. ಯಾರಂತ ನೀವು ಹಾಗೆ ಹೊಟ್ಟೆಗೆ ಗುತ್ತಬೇಡಿ, Don't kick anybody. ಯಾರಿಗೂ ಕೂಡ ಕಾಲಲ್ಲಿ ತುಳಿ. This is his testimony. ಇದು ಆತನ If ಸಾಕ್ಷಿಯಾಗಿದೆ. Holy Spirit leads you, then we'll see. ಪವಿತ್ರಾತ್ಮ ನಿಮ್ಮನ್ನು ಮುನ್ನಡೆಸಿದ್ರೆ ನೋಡುವ ಹಾಗ. Okay. So Holy Spirit was telling him to punch in the stomach. ಪವಿತ್ರಾತ್ಮನ್ ಹೇಳ್ತಿದ್ರಂತೆ ಪಂಚ್ ಮಾಡಿ ಸ್ಟಮಕ್. Okay, so what he did was like he went and he punched him hard in the stomach. ಅವನು ಹೋಗಿ ಅವನಿಗೆ ಹೊಟ್ಟೆಗೆ ಜೋರಾಗಿ ಹೊಡ್ನಂತೆ. You know what happened? ಏನಾಯ್ತು ಗೊತ್ತಾ? The tumor next day it came out in the feces. ಅದು ಅವನ ಒಂದು ಆ ಟ್ಯೂಮರ್ ಏನಿದೆಯೋ ಸಫಕಲಗೆ ಆಲದೊಂದಿಗೆ ಹೊರಗೆ ಬಂದಿದೆ. Okay, praise the Lord. See, that was the work. ಅದೇ ಒಂದು ಕೆಲಸವಾಗಿತ್ತು. That was the work of the Holy Spirit. ಅದು ಪವಿತ್ರಾತ್ಮನ ಕೆಲಸವಾಗಿತ್ತು. Okay, so one day a couple called him for a prayer meeting. ಒಮ್ಮೆ ಒಂದು ದಂಪತಿ ಅವರನ್ನ ಒಂದು ಪ್ರಾರ್ಥನೆಗೆ ಕರೀತಾರೆ. Actually, the church called him for the prayer meeting. ಆ ಸಭೆ ಅವರನ್ನ ಒಂದು ಪ್ರೇಯರ್ ಮೀಟಿಂಗ್ ಕರೀತಾರೆ. And they didn't have any place to put him, so they put him with this couple. Put him somewhere. Stay. ಅವ್ರೇನು ಒಂದು ಇರಿಸ್ಲಿಕ್ಕೋಸ್ಕರ ಈ ಸ್ಥಳ ಇರದ ಕಾರಣ ಒಂದು ದಂಪತಿಗಳ ಮನೆಯಲ್ಲಿ ಇರಿಸ್ತಾರೆ. Both were like very welcoming and very hospitable people. They welcomed him. ತುಂಬಾ ಸುಂದರವಾದ ರೀತಿಯಲ್ಲಿ ಅವರು ಸ್ಮಿತ್ ವಿಗಲ್ಸ್ವರ್ತ್ ನ ತಮ್ಮ ಮನೆಗೆ ಆಹ್ವಾನಿಸ್ತಾರೆ. Okay, the husband is not saved. Only the wife is saved. ಗಂಡನಿಗೆ ರಕ್ಷಣೆ ಆಗಿಲ್ಲ, ಹೆಂಡತಿಗೆ ಮಾತ್ರ ರಕ್ಷಣೆ ಆಗಿದೆ. Okay, husband is also a good person only. ಗಂಡ ಕೂಡ ಒಳ್ಳೆ ಮನುಷ್ಯವೇ. Okay, so both were like giving him food and morning he used to go and come back in the night. ಅವರು ಅವರಿಗೆ ಸೇವೆ ಮಾಡುತ್ತಾ ಅವ್ರಿಗೆ ಊಟ ಎಲ್ಲ ಕೊಡ್ತಿದ್ರು, ಮತ್ತೆ ಬೆಳಿಗ್ಗೆ ಹೋಗಿ ಅವರು ಸಂಜೆ ಇವರ ಮನೆಗೆ ಬರ್ತಾ ಇದ್ರು. After the prayer meetings, ಪ್ರೇಯರ್ ಮೀಟಿಂಗ್ ಆದ ಬಳಿಕ this lady of the house, she had a prayer request. ಈ ಒಂದು ಸ್ತ್ರೀ, ಆ ಒಂದು ಮನೆಯ ಸ್ತ್ರೀಗೆ ಒಂದು ಪ್ರಾರ್ಥನಾ ಮನವಿ ಇತ್ತು. She went to Smith Wigglesworth and said, I have one prayer request about my husband. He's not saved. ಸ್ಮಿತ್ ವಿಗಲ್ಸ್ವರ್ತ್ ಹತ್ರ ಹೋಗಿ ಆ ಹೆಂಡತಿ ಹೇಳ್ತಾರೆ, ನನ್ನ ಗಂಡನ ವಿಷಯ ಒಂದು ಪ್ರಾರ್ಥನಾ ಅಂಶ ಇದೆ, ಅವ್ರಿಗೆ ರಕ್ಷಣೆ ಹೊಂದಲಿಲ್ಲ ಎಂದಾಗಿ. All throughout these days I was praying for God to bring him to the meeting, but he never came to the meeting. ಎಲ್ಲಾ ದಿನಗಳಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೆ, ದೇವರು ಹೇಗಾದ್ರೂ ಅವರನ್ನ ಆ ಮೀಟಿಂಗ್ ಗೆ ತರಬೇಕು, ಪ್ರಾರ್ಥನೆ ಮೀಟಿಂಗ್, ಆದ್ರೆ ಅದು ಆಗ್ಲೇ ಇಲ್ಲ. Okay, so at least while you're going, can you pray for him and share gospel, do something? ಆದ್ರೆ ನೀನ್ ಹೋಗೋದ್ರಿಂದ ಮುಂಚಿತ ಏನಾದ್ರೂ ಮಾಡು, ಅವರಿಗೆ ಸ್ವಾರ್ಥೆಯನ್ನು ಹಂಚು ಎಂಬುದಾಗಿ. He was miraculously punching and kicking, right? ನಿಮಗೆ ಗೊತ್ತು, ಅವರು ನೋಡ್ತಾ ಇದ್ರು ಹೇಗೆ ಅವರು ಪಂಚ್ ಮಾಡ್ತಿದ್ರು, ಕಿಕ್ ಮಾಡ್ತಿದ್ರು, ಸ್ವಸ್ಥತೆ. So do something for my husband also. ನಮ್ಮ ಗಂಡನಿಗೆ ಕೂಡ ಏನಾದ್ರು ಮಾಡಿ ಎಂಬುದಾಗಿ ಹೇಳ್ತಾರೆ. Okay, and he said, ಅವ್ರು ಹೇಳ್ತಾರೆ, he waited for some time. ಸ್ವಲ್ಪ ಸಮಯ ಕಾದ್ಕೊಂಡು He felt the Holy Spirit was talking to him. ಪವಿತ್ರಾತ್ಮನ ಅವರ ಜೊತೆ ಮಾತನಾಡ್ತಾ ಇದ್ರು. And he told her, ಅವರು ಹೀಗೆ ಹೇಳ್ತಾರೆ, just don't clean my room, don't clean my bed, I'll just go away, you'll see what God is going to do. ನನ್ನ ಬೆಡ್ ಅನ್ನ ನೀವೇನು ಕ್ಲೀನ್ ಮಾಡ್ಬೇಡಿ, ನಾನು ಹೋಗ್ತೇನೆ, ನೀವು ದೇವರೇ ಏನ್ ಮಾಡ್ತಾರೆ ನೋಡಿ ಎಂಬುದಾಗಿ. So he left. ಮತ್ತೆ ಅವ್ರು ಹೇಳಿ ಹಾಗೆ ಹೋಗ್ತಾರೆ. That night, actually that is husband's room. ಅದು ಅದೇ ರಾತ್ರಿ, ಅದು ಆಕ್ಚುಲಿ ಅದು ಅವರಿದ್ದಂತ ಸ್ಮಿತ್ ವಿಗಲ್ಸ್ವರ್ತ್ ಇದ್ದಂತ ಮನೆ ರೂಮ್, ಅದು ಗಂಡನ ರೂಮ್ ಆಗಿದೆ. Okay, where husband works and takes rest sometimes. ಅಲ್ಲಿ ಅವರ ಹಸ್ಬೆಂಡ್ ಕೆಲಸ ಮಾಡ್ಕೊಂಡು ರೆಸ್ಟ್ ತಗೊಳ್ತಾ ಇದ್ರು. Okay, so that night husband slept in that room on that bed. ಅದೇ ರಾತ್ರಿ ಒಂದು ಅವರ ಗಂಡ ಆ ರೂಮ್ ಅಲ್ಲಿ ಮಲಗ್ತಾರೆ. Suddenly Holy Spirit took over him. ಸಡನ್ ಆಗಿ ನಾವು ನೋಡ್ತೇವೆ ಆ ಪವಿತ್ರಾತ್ಮನ ಅವರನ್ನ ಹತೋಟಿಗೆ. He was having visions of heaven and the hell. ಆ ಒಂದು ಸ್ವರ್ಗದ ಮತ್ತು ನರಕದ ದರ್ಶನಗಳನ್ನು ಅವರು ಕಾಣ್ತಾರೆ. He saw how terrible is hell. ಎಷ್ಟು ಭಯಂಕರವಾಗಿತ್ತು ನರಕ ಎಂಬುದಾಗಿ ನೋಡ್ತಾರೆ. And immediately he got up and knelt down and he started to repent. ತಕ್ಷಣನೇ ಅವರು ಎದ್ದು ಆ ಮೊಣಕಾಲು ಉರಿ ಪ್ರಾರ್ಥನೆ ಒಂದು ಕಷ್ಟದಪ್ಪ ಪಡೆದು ಪ್ರಾರ್ಥಿಸಲು ಶುರು ಮಾಡ್ತಾರೆ. By the time wife came and saw him, ಅಷ್ಟರೊಳಗೆ ಹೆಂಡತಿ ಬಂದು ನೋಡ್ತಾರೆ, he already gave his life for Jesus. ಆಗ್ಲೇ ಅವನು ತನ್ನ ಸಂಪೂರ್ಣ ಜೀವಿತವನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟಾಗಿದೆ. Praise the Lord. Praise the Lord. This is the tangible presence of the Holy Spirit. ಭೌತಿಕವಾಗಿ ಅವರು ತೋರಿಸುವಂತ ಆತನ ಪವರ್ ಆರ್ ಪ್ರಸನ್ನತೆ, right? Praise God. So this he does to you through you also. ಇದು ಅವರು ನಮ್ಮನ್ನ ನಿಮ್ಮಿಂದ ಕೂಡ ಮಾಡುವಂತದ್ದಾಗಿದೆ. Praise the Lord. Praise the Lord. We saw some examples, right? Bible. ಕೆಲವು ಉದಾಹರಣೆಯನ್ನು ನಾವು ಸತ್ಯವೇದದಲ್ಲಿ ನೋಡಿದ್ದೇವೆ. Last time we saw Peter's shadow. Right, when Peter's shadow fell, what happened? Sick were receiving healing, demons ran away. Yes, ಪೇತ್ರನ ಒಂದು ಶಾಡೋ ನೆರಳು
ಜನರ ಮೇಲೆ ಬಿದ್ದಾಗ ಹೇಗೆ ಜನರು ಸ್ವಸ್ಥತೆ ಅನುಭವಿಸ್ತಾ ಇದ್ರೆ ಎಂಬುದಾಗಿ ನಾವು ಕಳೆದ ವಾರ ನೋಡಿದ್ವಿ. Okay, and demons were running away just at the touch of his shadow. ಮತ್ತು ನೆರಳು ಬಿದ್ದ ಕೂಡಲೇ ಆ ದೆವ್ವಗಳು ಕೂಡ ಜನರನ್ನ ಬಿಟ್ಟು ಹೋಗ್ತಾ ಇತ್ತು ಎಂಬುದಾಗಿ ನಾವು ನೋಡಿದ್ವಿ. We also saw the example of Paul's handkerchief and apron. ಪೌಲನ ಒಂದು ಹ್ಯಾಂಡ್ ಕರ್ಚಿಫ್ ಮತ್ತೆ ಅವನು ಧರಿಸಿದಂತಹ ಬಟ್ಟೆ ಅದರಲ್ಲಿ ಇದ್ದಂತಹ ಒಂದು ಶಕ್ತಿಯನ್ನ ಕೂಡ Okay, ನೋಡಿದ್ವಿ. they were taking those around. ಅದನ್ನ ಇಟ್ಕೊಂಡು ಜನರು ಆಚೆ ಆ ಒಂದು ಕಾರ್ಯಗಳನ್ನ ನಡೆಸಿದ್ರು. Everybody who touched, they got received. ಯಾರೆಲ್ಲ ಅದನ್ನ ಮುಟ್ಟಿದ್ರು ಅವರು ಸ್ವಸ್ಥತೆಯನ್ನು ಅನುಭವಿಸಿದ್ರು. Praise the Lord. Praise the Lord. And let's read a couple of more examples. ಇನ್ನೂ ಹೆಚ್ಚು ಉದಾಹರಣೆಯನ್ನು ಓದೋಣ. There is one wonderful Old Testament example here. ಒಂದು ಸುಂದರವಾದಂತಹ ಹಳೆ ಒಡಂಬಡಿಕೆ ಒಂದು ಎಕ್ಸಾಂಪಲ್ ಇಲ್ಲಿದೆ. 2 Kings 13, ಎರಡನೇ ಅರಸುಗಳು 13 20 to 21. 20 ರಿಂದ 21. ಎರಡನೇ ಅರಸುಗಳು 13 20 ರಿಂದ 21. Amen. Praise the Lord. Praise the Lord. Here we are seeing a wonderful example. ಇಲ್ಲಿ ಒಂದು ಸುಂದರವಾದ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೇವೆ. Elisha was buried in one place. ಎಲೀಷನು ಒಂದು ದೇಹದಲ್ಲಿ ಅವನ ಶವವನ್ನು ಸಮಾಧಿ ಮಾಡಿದ್ರು. Okay, already he was buried and already decomposed bones were there. ಎಲೀಷನು ಆಗ್ಲೇ ಮೃತ ಹೊಂದಿ ತುಂಬಾ ದಿನಗಳಾಗಿತ್ತು. ಆಮೇಲೆ ಅದು ಹೂತು ಹಾಕಿದ್ದ ಸ್ಥಳದಲ್ಲಿ ಆತನ ಬೋನ್ಸ್ ಮಾತ್ರ ಇತ್ತು, ಎಲುಬುಗಳು ಮಾತ್ರ ಇತ್ತು. Okay, what happened? Israelites were taking another person's body to bury there. ಒಬ್ಬ ಸತ್ತವರನ ಒಂದು ಸಮಾಧಿ ಹತ್ರ ಮೋವಾಬ್ಯರ ಗುಂಪು ಇಸ್ರಾಯೇಲಿಯರು ಕೊಂಡಾಗ್ತಾ ಇದ್ರಂತೆ. Okay, suddenly they saw Moabites coming to attack. ಆಗ ಸಡನ್ ಆಗಿ ಮೋವಾಬ್ಯರ ಒಂದು ಗುಂಪು ಬರುವುದನ್ನ ಅವ್ರು ನೋಡಿದ್ರು. So what they did, they could not run away. So in a hurry they buried him at the same place where Elijah was there. They just threw the body. ಅವ್ರಿಗೆ ಓಡ್ಲಿಕ್ಕೆ ಆಗ್ಲಿಲ್ಲ. ಅವರು ಅಲ್ಲಿದ್ದ ಸ್ಥಳದಲ್ಲಿ ಆ ಒಂದು ಮೃತದೇಹವನ್ನ ಬಿಸಾಡಿ ಹೋದ್ರಂತೆ. ಅದು ಎಲೀಷನ ಸಮಾಧಿಯ ಸ್ಥಳವಾಗಿತ್ತು. At the moment when the body touched the bones, dry bones of Elisha, he came back to life. ಆ ಒಂದು ಮೃತದೇಹವು ಎಲೀಷನ ಎಲುಬುಗಳಿಗೆ ತಗುಲುತ್ತಿದ್ದಂತೆ ಕೂಡಲೇ ಆ ಮನುಷ್ಯನ ಎದ್ದು ನಿಂತನು ಎಂಬುದಾಗಿ ಬರೆದಿದೆ. Praise the Lord. Praise the Lord. What a wonderful testimony, right? ಎಂತ ಉತ್ತಮವಾದ ಅಂತ ಒಂದು ಸಾಕ್ಷಿ. See the tangible presence of God that Elisha carried. ಒಂದು ಭೌತಿಕವಾದಂತಹ ಒಂದು ಅನುಭವ ನೋಡಿ ಅವರಿಗಿದ್ದಂತದ್ದು ಎಲೀಷನಿಗೆ. That even after his death the bones were there. When the bones carried that anointing. ಆತನ ಸತ್ತ ಮೇಲೆ ಕೂಡ ಆತನಲ್ಲಿ ಇದ್ದಂತ ಅಭಿಷೇಕ ಎಲುಬುಗಳ ಮೂಲಕ ಇರುವುದನ್ನು ನಾವು ನೋಡ್ತೇವೆ. The story of a woman who had blood problem, right? Blood issue. ರಕ್ತ ಕುಸುಮ ರೋಗಿ ಸ್ತ್ರೀಯ ಒಂದು ಕತೆ ನಮಗೆಲ್ಲರಿಗೂ ಗೊತ್ತುಂಟು. What did she do? ಅವಳು ಏನ್ ಮಾಡಿದ್ಲು? She told to herself, I'll go and touch him and I'll be healed. ಅವಳು ಹೇಳ್ತಾಳೆ, ನಾನು ಹೋಗಿ ಯೇಸುನ ಮುಟ್ತೇನೆ, ನನಗೆ ಗುಣವಾಗ್ತದೆ. ಯೇಸುದ ವಸ್ತ್ರದ ತುದಿಯನ್ನು ಮುಟ್ತೇನೆ, ಗುಣವಾಗ್ತದೆ. So she decided to touch at least the hem of his garment. ಆಗ ಅವಳು ಯೋಚಿಸ್ತಾಳೆ, ತುಂಬಾ ಜನರಿದ್ದ ಕಾರಣ ಅದೊಂದು ಚಿಕ್ಕ ಒಂದು ಗೊಂಡೆಯನ್ನ ಮುಟ್ಟಿದ್ರೆ ಗುಣವಾಗ್ತದೆ ಎಂಬುದಾಗಿ. Okay, so she goes and touches it. ಅವಳು ಹೋಗಿ ಅದನ್ನ ಮುಟ್ತಾಳೆ. You know what Jesus said? ಏನ್ ಹೇಳಿದ್ರು ಗೊತ್ತಾ ಯೇಸು ಸ್ವಾಮಿ? Somebody touched me. ಯಾರೋ ನನ್ನನ್ನು ಮುಟ್ಟಿದ್ರು. And everybody is asking, what do you mean somebody touched? ಏನು ಎಲ್ಲರೂ ಕೇಳ್ತಾರೆ, ನೀನ್ ಯಾರೋ ಮುಟ್ಟಿದ್ರೆ ಅಂತ ಹೇಳಿದ್ರೆ ಅರ್ಥ ಏನು? So many people are there around. ಇಷ್ಟು ಮಂದಿ ನಿಮ್ಮ ಸುತ್ತಲಿದ್ದಾರೆ. Everybody is falling on you. ಎಲ್ಲರೂ ನಿಮ್ಮ ಮೇಲೆ ಬೀಳ್ತಾ ಇದ್ದಾರೆ. Everybody is touching you. ಎಲ್ಲರೂ ನಿಮ್ಮನ್ನು ಮುಟ್ತಾ ಇದ್ದಾರೆ. And Jesus said, you know what? ಯೇಸು ಸ್ವಾಮಿ ಏನ್ ಹೇಳಿದ್ರು ಗೊತ್ತಾ? No, somebody touched me and the power went from me to that person. ಯಾರೋ ಇಲ್ಲ ಯಾರೋ ನನ್ನನ್ನು ಮುಟ್ಟಿದ್ದಾರೆ, ನನ್ನ ಶಕ್ತಿ ಹೊರಟು ಹೋಯ್ತು ಎಂಬುದಾಗಿ. Praise the Lord. Amen. So this is the tangible presence of the Holy Spirit that we carry. You carry. Amen. ಇದೇ ಪವಿತ್ರಾತ್ಮನ ಒಂದು ಭೌತಿಕವಾದಂತಹ ಸ್ಪರ್ಶ ನಾವು ಹಿಡಿದುಕೊಳ್ಳುವಂತದ್ದಾಗಿದೆ. So that's why James says in James 5:14. ಆದುದರಿಂದ ಯಾಕೋಬ 5:14 ಬರೆಯಲ್ಪಟ್ಟಿದೆ. He says that if anybody is sick, ಯಾರಾದ್ರೂ ರೋಗಿಗಳಿದ್ದರೆ, okay, let them call the elders of the church. ಅವರು ಆ ಸಭೆಯಲ್ಲಿರುವಂತಹ ಹಿರಿಯರನ್ನು ಕರೆಯಲಿ ಎಂಬುದಾಗಿ. Let them come and lay hands upon you with the anointing oil. ಅವರು ಬಂದು ನಿನ್ನನ್ನು ಅಭಿಷೇಕ ತೈಲದೊಂದಿಗೆ ನಿನ್ನ ಮೇಲೆ ಕೈ ಇಟ್ಟಲು ಪ್ರಾರ್ಥಿಸಲಿ ಎಂಬುದಾಗಿ. Okay, and then the Lord will cleanse you of the sins and the person will be healed. Amen. ಆಗ ಆ ಮನುಷ್ಯನ ಪಾಪಗಳು ನಿವಾರಣೆ ಹೊಂದಿ ಸಂಪೂರ್ಣವಾಗಿ ಶುದ್ಧನಾಗುವನು. Okay, this is the prayer of faith that can heal the sick. The word of God is. ಇದು ಒಂದು ನಂಬಿಕೆಯ ಪ್ರಾರ್ಥನೆ. ಈ ನಂಬಿಕೆಯ ಪ್ರಾರ್ಥನೆ ಮೂಲಕ ಆ ಒಂದು ಅಸ್ವಸ್ಥರು ಗುಣವಾಗುವರು. Praise God. Praise the Lord. What is the key? What was he saying? James said. ಯಾಕೋಬ ಏನ್ ಹೇಳ್ತಾರೆ? Let the elders lay ಹಿರಿಯರು ತಮ್ಮ ಕೈಗಳನ್ನ ಅವರ ಮೇಲೆ ಇಟ್ಟು ಪ್ರಾರ್ಥಿಸಲಿ. Amen. Praise God. So what does that mean? What is the meaning of? ಅದರ ಅರ್ಥವೇನು? That means your hands carry what? Amen. ಅಂದ್ರೆ ನಿಮ್ಮ ಕೈಗಳಿಗೆ ದೇವರ ಶಕ್ತಿ ಇದೆ. Anointing of the Holy Spirit. The power of God. ನಿಮ್ಮ ಕೈಗಳು ದೇವರ ಒಂದು ಶಕ್ತಿಯನ್ನು ಹೊಂದಿಕೊಂಡಿದೆ ಎಂಬುದಾಗಿ ಅರ್ಥ. Praise God. Praise the Lord. Turn to neighbor and show your hands. ನಿಮ್ಮ ಪಕ್ಕದವರ ತಿರುಗಿ ನಿಮ್ಮ ಕೈಗಳನ್ನು ತೋರಿಸಿ. Show your hands. Tell them these are not ordinary hands. ಇದು ಸಾಧಾರಣವಾದ ಕೈಯಲ್ಲ ಎಂಬುದಾಗಿ. These are hands of the Holy Spirit. ಇದು ಪವಿತ್ರಾತ್ಮನ ಕೈಯಾಗಿದೆ. Praise God. Amen. Hallelujah. Hallelujah. That's what Jesus said, right? ಅದೇ ಯೇಸು ಸ್ವಾಮಿ ಹೇಳಿದ್ರು. These signs will follow those who believe and are baptized. ಈ ಎಲ್ಲಾ ಚಿಹ್ನೆಗಳು ಗುರುತುಗಳು ಯಾರು ದೀಕ್ಷಾಸ್ನಾನ ಹೊಂದಿದ್ದಾರೋ ಮತ್ತು ನಂಬಿ ದೀಕ್ಷಾಸ್ನಾನ ಹೊಂದಿದ್ದಾರೋ ಅವರನ್ನ ಇದೆಲ್ಲ ಹಿಂಬಾಲಿಸುವುದು. ಯಾವುದು? Speaking in unknown tongues, okay, healing the sick when they lay hands upon the sick, right, chasing the demons away, right, even when you hold the serpent it will not
Right. Harm you. Even if you drink the poison, it will not harm you. Praise the Lord. See, this is the promise Jesus has given. ಇದೆಲ್ಲ ಒಂದು ವಾಗ್ದಾನಗಳನ್ನು ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ನೀನು ಆ ಒಂದು ಹಾವನ್ನು ಹಿಡಿದು ಕೂಡ ನಿನ್ಗೆ ಏನಾಗುದಿಲ್ಲ, ಪಾಯ್ಸನ್ ಕೂಡ ತಾಗಿದ್ರೆ ಏನಾಗುದಿಲ್ಲ. ಮತ್ತೆ ಮುಖ್ಯವಾಗಿ ಏನು, lay hands upon the sick. ಮತ್ತು ಒಂದು ಅನಾರೋಗ್ಯರ ಮೇಲೆ ಕೈ ಇಡು, ಅವರ ಮತ್ತು ದೆವ್ವಗಳನ್ನ ನೀನು ಬಿಡಿಸು ಎಂಬುದಾಗಿ. Okay, praise the Lord. Praise the Lord. This is the promise of the Lord Jesus Christ. ಇದು ಯೇಸು ಸ್ವಾಮಿ ನಮಗೆ ಕೊಟ್ಟಂತ ಒಡಂಬಡಿಕೆ ಆಗಿದೆ. Okay, that's what James is repeating here. ಅದೇ ಯಾಕೋಬ ಆತನ ಪುಸ್ತಕದಲ್ಲಿ ಬರೆದಿರುವುದನ್ನ ನಾವು The reason why he is repeating is ಅದನ್ನ ಯಾಕೆ ಮರು ಹೇಳ್ತಾ ಇದ್ದಾರೆ ಎಂಬುದಾಗಿ. This was a daily practice in the church. ಇದು ಒಂದು ಸಾಧಾರಣವಾದಂತಹ ಅವರ ಅಭ್ಯಾಸವಾಗಿತ್ತು ದಿನನಿತ್ಯದಲ್ಲಿ ಸಭೆಯಲ್ಲಿ. Okay, you can conduct a healing meeting, call everyone for healing meeting. ನೀವು ಒಂದು ಹೀಲಿಂಗ್ ಮೀಟಿಂಗ್ ಕಂಡಕ್ಟ್ ಮಾಡಿ ಎಲ್ಲರನ್ನ ಕರಿಬಹುದು. Okay, but healings will happen every day, any day. ಆದ್ರೆ ಹೀಲಿಂಗ್ಸ್ ಯಾವಾಗ್ಲೂ ಯಾವಾಗಲಾದರೂ ಆಗ್ಬಹುದು. Hallelujah. Hallelujah. What you have to do? ನೀವೇನ್ ಮಾಡ್ಬೇಕು? Lay your hands upon the sick. ನಿಮ್ಮ ಕೈಗಳನ್ನು ಅಸ್ವಸ್ಥರ ಮೇಲೆ ಇಟ್ಟು and ask the Lord to heal. ತಂದೆಯಾದ ದೇವರ ಹತ್ರ ಕೇಳಬೇಕಾ ಗುಣಪಡಿಸೆಂಬುದಾಗಿ. ಹಾಗೆಯಾ ಪ್ರಾರ್ಥನೆ ಮಾಡೋದು? Lay hands upon the sick. ಅನಾರೋಗ್ಯರ ಮೇಲೆ ಕೈ ಇಡಿರಿ and declare healing. Be healed. ಯೇಸು ಸ್ವಾಮಿ ನಾಮದಲ್ಲಿ ಘೋಷಿಸಿರಿ. Okay, proclaim. ವಾಗು ಎಂಬುದಾಗಿ ಘೋಷಿಸಿರಿ. Proclaim the God's promise. ದೇವರ ವಾಗ್ದಾನವನ್ನು ಘೋಷಿಸಿ. Jesus paid for the healing. ಯೇಸು ಸ್ವಾಮಿ ಆಗ್ಲೇ ಆ ಕ್ರಯವನ್ನು ಕೊಟ್ಟಿದ್ದಾರೆ ಸ್ವಸ್ಥತೆಗೆ. By his stripes we are. ಆತನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ. Praise God. The prayer of faith. That's what James is saying. Prayer of faith will heal the sick. ಅದೇ ನಂಬಿಕೆಯ ಒಂದು ಪ್ರಾರ್ಥನೆ ಅಸ್ವಸ್ಥರನ್ನ ಗುಣ ಮಾಡುತ್ತದೆ ಎಂಬುದಾಗಿ ಯಾಕೋಬನ್ ಹೇಳ್ತಾ ಇದ್ದಾರೆ. Okay, one last example. ಕೊನೆಯ ಉದಾಹರಣೆ 2 Timothy 1:6. 2 ತಿಮೋತಿ 1:6. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟುವುದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. Amen. Praise the Lord. Praise the Lord. This is who's writing these words? ಇದನ್ನ ಯಾರು ಬರೀತಾ ಇದ್ದಾರೆ? Apostle Paul. ಅಪೊಸ್ತಲನಾದ ಪೌಲನು. Apostle Paul is writing to his favorite brother, disciple, co-worker Timothy. ತನ್ನ ಪ್ರಿಯ ಶಿಷ್ಯನಾದಂತಹ ತಿಮೋತಿಗೆ ಹೀಗೆ ಬರೆಯುತ್ತಾ ಇರುವುದು. And he's saying that I laid hands. ಏನಾಗಿದಂತೆ ಅವ್ರ ಕೈ ಇಡುವಾಗ ಏನ್ ಬರೀತಾ ಇದ್ದಾರೆ? ಕೃಪಾವರಗಳು ಹೇಗೆ ಸಿಕ್ಕಿದೆ ಅವರಿಗೆ? ಕೈ ಹಿಡಿದ್ರ. Praise the Lord. So we understand from this scriptures ಈ ಒಂದು ವಚನ ಭಾಗದಿಂದ ನಾವು ಅರ್ಥೈಸುವ ಸಂಗತಿ ಏನೆಂಬುದಾಗಿ ಹೇಳಿದ್ರೆ that these are not some stories. ಇದೆಲ್ಲ ಕಥೆಗಳು ಅಲ್ಲ. Okay, these are reality, heaven's reality. ಇದು ಸ್ವರ್ಗೀಯ ಸತ್ಯಗಳು. Praise God. Praise the Lord. These are heaven's reality. ಇದು ಸ್ವರ್ಗದಲ್ಲಿ ಇರುವಂತಹ ಸತ್ಯವಾಗಿದೆ. Okay, when we agree with the word of God, ನಾವು ದೇವರ ವಾಕ್ಯಕ್ಕೆ ಒಪ್ಪಂದವನ್ನು ಕೊಟ್ಟಾಗ, when we obey means what? Doing accordingly, right? ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಕೆಲಸ ಮಾಡುವಾಗ, okay, that means what? When we do according to what the word of God ಅಂದ್ರೆ ದೇವರ ವಾಕ್ಯ ಹೇಳಿದ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ, we see this happening in our life also. ನಾವು ಇದು ನಮ್ಮ ಜೀವಿತದಲ್ಲಿ ಕೂಡ ನಡೆಯುವುದನ್ನು ನೋಡಬಹುದು. Amen. Praise God. You know, when you pray in your house, ನೀವು ನಿಮ್ಮ ಮನೆಯಲ್ಲಿ ಪ್ರಾರ್ಥಿಸುವಾಗ the atmosphere will change. ಆ ಪರಿಸ್ಥಿತಿ ಬದಲಾಗ್ತದೆ. The atmosphere will shift. ಆ ಒಂದು ಪರಿಸ್ಥಿತಿ ಒಂದು ಸಂಪೂರ್ಣವಾಗಿ ಬೇರ್ಪಡೆ ಹೊಂದುತ್ತದೆ. When you agree together with the word of God. When you agree together with the word of God. ನೀವು ದೇವರ ವಾಕ್ಯಕ್ಕೆ ಒಪ್ಪಿಕೊಂಡು ಪ್ರಾರ್ಥಿಸಿದರೆ, okay, not only you but your neighbors, your the people around will be transformed. ನೀವು ಮಾತ್ರವಲ್ಲ, ನಿಮ್ಮ ಸುತ್ತಮುತ್ತಲಿರುವಂತಹ ಜನರು ಕೂಡ ಮಾರ್ಪಾಡು ಹೊಂದುತ್ತಾರೆ. I share one testimony. ನಾನು ಒಂದು ಸಾಕ್ಷಿ ಹೇಳ್ತೇನೆ. When I entered the ministry in 2012, ನಾನು 2012ರಲ್ಲಿ ಸೇವೆಗೆ ಪ್ರವೇಶಿಸಿದಾಗ, okay, that time I was a person who was very shy to pray in front of people. ಆಗ ಜನರ ಮುಂದೆ ಪ್ರಾರ್ಥಿಸಲು ತುಂಬಾ ನಾಚಿಕೆ ಹೊಂದಿದಂತ ಮನುಷ್ಯನ. Okay, even my father asked me to pray whenever he asked me to pray. ನನ್ನ ತಂದೆ ಕೂಡ ಪ್ರಾರ್ಥಿಸುವಂತಾಗಿ ನಂಗೆ ಹೇಳಿದ. I used to silently do something like that. ನಾನು ಸ್ಕ್ವೈಟ್ ಆಗಿ ಮಾಡ್ತಾ ಇದ್ದೆ. Even in the dinner table. ಆ ಊಟದ ಸಮಯದಲ್ಲಿ ಕೂಡ. Okay, when somebody asks, you know, can you pray? Let's have food. ಯಾರಾದ್ರೂ ಪ್ರಾರ್ಥಿಸಿ, ನೀನ್ ಪ್ರಾರ್ಥಿಸು, ನಾ ಊಟ ಮಾಡೋಣ ನಮ್ದಾಗಿ ಹೇಳಿದ್ರೆ, I used to say, oh Lord Jesus, amen. Okay, I used to say like that because I was so scared. ನಾನು ಆ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದೆ, ಯಾಕಂದ್ರೆ ನನಗೆ ತುಂಬಾ ಭಯವಾಗ್ತಿತ್ತು. Okay, I was not able to come in public at all. ಯಾವ ಪರಿಸ್ಥಿತಿಯಲ್ಲಿ ಕೂಡ ಜನರ ಮುಂದೆ ಬಂದು ಮಾತಾಡ್ಲಿಕ್ಕಂತೂ ನಂಗೆ If a gathering is there like this, I would sit in the last seat. ಈಗ ಎಲ್ಲಿಯಾದ್ರೂ ಹೀಗೆ ತರ ಅಂತ ಕೂಟ ಇದ್ರೆ ನಾನು ಹಿಂದ್ಗಡೆ ಕೂತ್ಕೊಳ್ತಿದ್ದೆ. Where is Vikas? No need to worry, he'll be in the last seat. ವಿಕಾಸ್ ಎಲ್ಲಿ ಎಂಬುದಾಗಿ ಹೇಳಿದ್ರೆ ಯಾರಿಗೂ ಚಿಂತೆ ಪಡ್ಬೇಕಾಗಿಲ್ಲ, ನಾನು ಅದು ಕೊನೆಯ ಸೀಟ್ ಅಲ್ಲಿ ಇರ್ತಿದ್ದೆ. ಈಗ ಸಹ ಹಾಗೆ ಚಾನ್ಸ್ ಸಿಕ್ಕಿದ್ರೆ ಲಾಸ್ಟ್ ಸೀಟ್ ಅಲ್ಲಿ ಕೂತ್ಕೊಳ್ತೇನೆ ನಾನು. Okay, but you know what happened? I had this thought in my mind. ನಂಗೆ ಇದೊಂದು ಆಲೋಚನೆ ನನ್ನ ಮನಸ್ಸಲ್ಲಿ, that I have to do something for the Lord. ಏನಾದ್ರೂ ದೇವರಿಗೋಸ್ಕರ ಮಾಡ್ಬೇಕೆಂಬುದಾಗಿ. So my roommate, he was is a Kenyan. He said that, you know, we're going to start a prayer team in the church. ನನ್ನ ರೂಮ್ಮೇಟ್ ಈ ರೀತಿಯಾಗಿ ಹೇಳ್ತಾನೆ, ಒಂದು ಪ್ರೇಯರ್ ಟೀಮ್ ಅನ್ನ ಮಧ್ಯಸ್ಥಿಕೆ ಪ್ರಾರ್ಥನೆ ತಂಡವನ್ನ ನಾವು ಶುರು ಮಾಡ್ತೇವೆ ಸಭೆಯಲ್ಲಿ. I told, okay, because you're starting, I'll also be there. ನೀನ್ ಶುರು ಮಾಡ್ತೀಯಲ್ಲ, ಓಕೆ ನಾನು ನಿನ್ ಜೊತೆ ಇದ್ದೇನೆ ಎಂಬುದಾಗಿ. I thought because it's a prayer team, no need to speak. ಪ್ರಾರ್ಥನೆ ತಂಡ ಎಲ್ಲರೊಟ್ಟಿಗೆ ಪ್ರಾರ್ಥನೆ ಮಾಡುವಂತ ತೊಂದರೆ ಇಲ್ಲ, ರೈಟ್? ನಾನು ಮಾತಾಡ್ಬೇಕಂತಿಲ್ಲ. So I said, okay.
ಅದೊಂದು ಪ್ರಾರ್ಥನೆ ತಂಡ ಆದ ಕಾರಣ ನನ್ಗೆ ಮಾತಾಡ್ಬೇಕಾಗಿರ್ಲಿಲ್ಲ, ಸೊ ಗುಂಪಿನಲ್ಲಿ ಮಾತಾಡ್ಬೇಕಲ್ಲ ಅಂತ ನಾನು ಒಪ್ಪಿದೆ. So that night in the Friday meeting, late in the night, maybe around 10 o'clock or so, everybody was around, and the pastor said, whoever wants to join prayer team, please come forward. ಅದೇ 10 ಗಂಟೆ ರಾತ್ರಿ ಪ್ರಾರ್ಥನೆ ಸಮಯದಲ್ಲಿ ಸಭಾಪಾಲಕರು ಕೇಳ್ತಾರೆ, ಯಾರಿಗೆಲ್ಲ ಪ್ರಾರ್ಥನೆ ತಂಡ ಸೇರ್ಬೇಕು ಎದುರು ಬನ್ನಿ. So he went, my roommate went, I also went. ನನ್ನ ಒಂದು ಪಾಲ್ ಎಂಬುದಾಗಿ ಅವ್ರ ರೂಮ್ಮೇಟ್ ಹೋದ, ನಾನ್ ಸಹ ಹೋದೆ ಅವನ ಜೊತೆ. Okay, so everybody laid hands upon us and prayed for God's mighty presence, His anointing and leading of the Holy Spirit. ಎಲ್ಲರೂ ನಮ್ಮ ಮೇಲೆ ಕೈಗಳಿಟ್ಟು ಪ್ರಾರ್ಥಿಸ್ತಾರೆ, ದೇವರ ಒಂದು ಪ್ರಸನ್ನತೆ, ಪವಿತ್ರಾತ್ಮನ ಮುನ್ನಡೆಸುವಿಕೆ, ಸ್ಪರ್ಶ ನಮಗೆ ಆಗ್ಬೇಕೆಂಬುದಾಗಿ. Okay, but nothing happened to me. ಆದ್ರೆ ನನ್ಗೆ ಏನು ಅನುಭವ Okay, ಆಗಿಲ್ಲ. I didn't fall down, I didn't shake. ನಾನ್ ಬೀಳ್ಲಿಲ್ಲ, ನಾನು ಅಲ್ಗಾಡ್ಲಿಲ್ಲ. Okay, but I thought like, okay, fine, I joined prayer team, it's over. ನಾನು ಎನ್ಸಿದೆ, ನಾನು ಪ್ರಾರ್ಥನೆ ತಂಡ ಸೇರಿದೆ, ಮುಗಿತೆ ಎಂಬುದಾಗಿ. So, but exactly after 1 week, ಆದ್ರೆ ಒಂದು ವಾರ ಆದ್ಮೇಲೆ the next Friday meeting, ನೆಕ್ಸ್ಟ್ ಶುಕ್ರವಾರ my roommate Paul calls me and says that I have exam, I'm not coming. ನನ್ನ ರೂಮ್ಮೇಟ್ ಪಾಲ್ ಹೇಳ್ತಾರೆ ಫೋನ್ ಮಾಡಿ, ನನ್ಗೆ ಎಕ್ಸಾಮ್ ಇದೆ, ನಾನು ಇವತ್ತು ಬರಲ್ಲ ಪ್ರೇಯರ್ ನಡೆಸಿ. And he says that since only you and me are in the prayer team, you should lead the prayer. ತಂಡದಲ್ಲಿ ನಾನ್ ಮತ್ತೆ ನೀನ್ ಮಾತ್ರ ಇರೋದ್ರ ಕಾರಣ ನೀನು ಪ್ರಾರ್ಥನೆ ನಡೆಸು. ಅದು 5 ನಿಮಿಷ ಪ್ರೇಯರ್ ಆದ್ರೆ ಏನೊಂದು ಬರ್ಕೊಂಡು ಓದ್ಬಿಡ್ಬೋದು, 2 ಗಂಟೆ ಪ್ರೇಯರ್. Okay, so he told that you go and lead. ಹೋಗು ನೀನು 2 ಗಂಟೆ ಆ ಪ್ರಾರ್ಥನೆ ನಡೆಸಿ ಎಂಬುದಾಗಿ I told it's not possible. How can I lead? I never prayed in front. ಇದು ಅಸಾಧ್ಯವಾದಂತ ಕೆಲಸ, ನಾನು ಜನರ ಮುಂದೆ ಪ್ರಾರ್ಥಿಸಲೇ ಇಲ್ಲ ಎಂಬುದಾಗಿ ಹೇಳ್ತೀನಿ. He told no option, you have to go. ಏನು ಒಂದು ಆಪ್ಷನ್ ಇಲ್ಲ, ನೀನ್ ಹೋಗ್ಲೇಬೇಕು. So like this we all gathered together. ಹೀಗೆಲ್ಲ ಜನರು ಸೇರಿ ಬಂದಿದ್ರು. At that time I was not still married. ನನ್ಗೆ ಆಗ ಮದ್ವೆ ಆಗಿರ್ಲಿಲ್ಲ. I told everyone, all these people who are in worship team, I told, you play music loudly. I'll read prayer point, you lead play loudly. ಅವ್ರು ಹೇಳಿದ್ರು, ವರ್ಷಿಪ್ ಟೀಮ್ ತಂಡಕ್ಕೆ ನೀವು ಜೋರಾಗಿ ಗಟ್ಟಿ ವಾದ್ಯ ಬಾರಿಸ್ಕೊಂಡು ಹಾಡಿರಿ, ನಾನು ಪ್ರೇಯರ್ ಮಾಡ್ತಿರ್ತೇನೆ. So I don't have to pray. You just play something and you sing song, everybody will pray. ನಾವು ಪ್ರಾರ್ಥನೆ ಮಾಡ್ಬೇಕಂತ, ನಾನು ನಡೆಸ್ಬೇಕಂತಿಲ್ಲ, ನೀವೆಲ್ಲರೂ ಜೋರಾಗಿ ವಾದ್ಯ ಬಾರಿಸ್ಕೊಂಡು ಪ್ರಾರ್ಥನೆ ಮಾಡೋಣ ಒಟ್ಟಿಗೆ. ಒಳ್ಳೆ ಐಡಿಯಾ ಇಂದ ಹೋಗಿದ್ದೇವೆ ಅಲ್ಲಿಗೆ, right? We went with good idea. ಒಳ್ಳೆ ಐಡಿಯಾದಿಂದ ನಾನು ಹೋದೆ ಅಲ್ಲಿ. Just before we started prayer, ನಾವು ಪ್ರಾರ್ಥನೆ ಶುರು ಮಾಡೋಕ್ಕಿಂತ ಜಸ್ಟ್ ಮುಂಚಿತವಾಗಿ ಕರೆಂಟ್ ಗೋ. ಓಕೆ, ಕರೆಂಟ್ ಗೋ. ಈಗ ಮ್ಯೂಸಿಕ್ ಇಲ್ಲ, ಮೈಕ್ ಇಲ್ಲ, ಏನಿಲ್ಲ. ಓಕೆ, so I started to worry, what will I do now? ಏನ್ ಮಾಡ್ಬೇಕೆಂಬುದಾಗಿ ನಂಗೆ ತುಂಬಾ ಟೆನ್ಷನ್ ಆಯ್ತು. So then we said, okay fine, we'll pray something. ಸರಿ, ನಾವು ಒಟ್ಟಿಗೆ ಪ್ರಾರ್ಥಿಸೋಣ ಎಂಬುದಾಗಿ ನಾನು ಹೇಳಿದೆ. But that day, ಆದ್ರೆ ಆ ದಿನ, the moment I opened my mouth, ನನ್ನ ಬಾಯನ್ನು ನಾನು ತೆರೆದ ತಕ್ಷಣ I felt like somebody else was leading. ಯಾರೋ ನನ್ನನ್ನು ಮುನ್ನಡೆಸ್ತಾ ಇದ್ದ ರೀತಿಯಲ್ಲಿ ನಂಗೆ Somebody gave the words. ಯಾರೋ ನನ್ನ ಬಾಯಲ್ಲಿ ಮಾತುಗಳನ್ನು ಇಟ್ಟಾಗ, to a person who never prayed, somebody is giving the prayer to pray. ಪ್ರಾರ್ಥನೆ ಮಾಡದೇ ಇದ್ದಂತ ಮನುಷ್ಯನಿಗೆ ಯಾರು ಪ್ರಾರ್ಥನೆ ಕೊಟ್ಟು ಪ್ರಾರ್ಥನೆ ಮಾಡಿಸಿದ ರೀತಿಯಲ್ಲಿ ಆಯ್ತು. That's what Paul says, right? Holy Spirit to help you in the prayer. ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮ ನಿನ್ನನ್ನು ನಡೆಸ್ತಾನೆ ಎಂಬುದಾಗಿ ಪೌಲನು ಹೇಳ್ತಾನಲ್ಲ. Praise God. It's as if that he gave the word. ಅದೇ ರೀತಿಯಾಗಿ ಪವಿತ್ರಾತ್ಮನ ವಾಕ್ಯವನ್ನು, ಪದಗಳನ್ನು ಕೊಟ್ಟ ಅನುಭವ ನಂಗಾಯ್ತು. And by 10 or so we said amen. 10 ಗಂಟೆಗೆ ನಾವೆಲ್ಲರೂ ಆಮೆನ್ ಎಂಬುದಾಗಿ ಹೇಳಿ ಕರೆಂಟ್ ಬಂತು. It's as if God said, you go and lead. He pushed me. ಅಂದ್ರೆ ದೇವರು ನನ್ನನ್ನು ನಿಜವಾಗಿ ತಳ್ಳಿದ ರೀತಿಯಲ್ಲಿ ಆತನೇ ಕರೆಂಟ್ ಅನ್ನ ಕಟ್ ಮಾಡಿ. But this is the truth, reality of heaven. ಇದೇ ಸತ್ಯ, ಸ್ವರ್ಗೀಯ ಸತ್ಯವಿದಾಗಿದೆ. Praise the Lord. Sunday we were hearing the sermon, right? Become one with heaven's thoughts. ನಾವೊಂದು ಭಾನುವಾರ ದೇವರ ವಾಕ್ಯ ಕೇಳಿದ್ವಲ್ಲ, ಸ್ವರ್ಗೀಯ ಒಂದು ಆಲೋಚನೆಗೆ ನಿಮ್ಮ ಆಲೋಚನೆಯನ್ನು ಸೇರಿಸಿಕೊಳ್ಳ್ರಿ ಎಂಬುದಾಗಿ. Praise the Lord. Praise the Lord. Likewise, when we continued our prayer life like that, ಅದೇ ರೀತಿಯಾಗಿ ನಮ್ಮ ಪ್ರಾರ್ಥನಾ ಒಂದು ಜೀವಿತವನ್ನ ನಾವು ಹಾಗೆ ಮುಂದುವರಿಸಿಕೊಂಡು ಹೋದಾಗ, every time somebody would come to the home and they say that all my burden is gone away. ಮನೆಗೆ ಬಂದು ಜನರು ಹೇಳ್ತಾ ಇದ್ರು, ನನ್ನ ಒಂದು ಭಾರ ಹೋಗ್ಬಿಟ್ಟಿದೆ ಎಂಬುದಾಗಿ. Okay, these were the steps when we realized this is the presence of the Holy Spirit. ಈ ಎಲ್ಲಾ ಹಂತಗಳಲ್ಲಿ ಪವಿತ್ರಾತ್ಮನ ಒಂದು ಶಕ್ತಿ ಇದು ಎಂಬುದ ಅನುಭವ ನಮಗಾಗಿತ್ತು. Amen. What I want to share with you today, ನಾನು ನಿಮಗೆ ಹೇಳಲು ಬಯಸ್ತೇನೆ ಏನೆಂಬುದಾಗಿ ಹೇಳಿದ್ರೆ, His presence is very real in your life. ಆಮೆನ್. ಆತನ ಪ್ರಸನ್ನತೆ ನಿಜವಾಗಿ ನಮ್ಮ ಜೀವಿತದಲ್ಲಿ ಇದೆ. It is not for only some chosen people, some few chosen people. ಆರಿಸಲ್ಪಟ್ಟ ಜನರಿಗೆ ಮಾತ್ರವೇ ಅಲ್ಲ. Okay, ಆರಿಸಲ್ಪಟ್ಟ ಕೆಲವರಿಗೆ ಮಾತ್ರ ಅಲ್ಲ. But you are chosen. ಆದ್ರೆ ನೀವೆಲ್ಲರೂ ಆರಿಸಲ್ಪಟ್ಟಿದ್ದೀರಿ. Hallelujah. Hallelujah. Spirit is in you. ಪವಿತ್ರಾತ್ಮನು ನಿಮ್ಮಲ್ಲಿದ್ದಾನೆ. He is upon you. ಆತನು ನಿಮ್ಮ ಮೇಲೆ ಇದ್ದಾನೆ. His presence is surrounding you. ಆತನ ಪ್ರಸನ್ನತೆ ನಮ್ಮ ಸುತ್ತಲೂ ಇದೆ. The moment you realize, ನೀವು ಇದನ್ನ ಅನುಭವ ಮಾಡಿದ ಕೂಡಲೇ, the moment you realize, ಇದನ್ನ ನೀವು ಗುರುತಿಸಿದ ಕೂಡಲೇ, ಗುರುತಿಸಿ ವಿಶ್ವಾಸದಿಂದ ನಡೆಯುವುದೇ ಆದ್ರೆ, right, you will experience amazing presence of God. ಆಗ ಉತ್ತಮವಾದ ದೇವರ ಪ್ರಸನ್ನತೆಯನ್ನು ನೀವು ಅನುಭವಿಸ್ತೀರಾ. Praise the Lord. Praise the Lord. You have any questions to ask about ನಿಮಗೆ this? ಈಗ ಯಾವ್ದಾದ್ರು ಪ್ರಶ್ನೆಗಳಿವೆಯಾ ಈ ಎಲ್ಲ ವಿಷಯಗಳ ಕುರಿತಾಗಿ ಕೇಳಲು? You have anything to share also? ನಿಮ್ಗೆ ಯಾವ್ದಾದ್ರು ನಿಮ್ಮ ಅನುಭವ ಹಂಚಿಸಲು ನೀವು ಬಯಸ್ತೀರಾ? Okay, would you like to share anything? You have any questions about this? ಯಾವ್ದಾದ್ರು ಪ್ರಶ್ನೆ ನಿಮ್ಗಿದೆಯಾ ಇದ್ರ ಕುರಿತಾಗಿ? ಪ್ರಸನ್ನತೆಯ ಒಂದು ಮ್ಯಾನಿಫೆಸ್ಟೇಷನ್ ಅನ್ನು ನಾವು ನೋಡ್ತಾ ಬಂದಿದ್ದೇವೆ ಅನೇಕರ ಜೀವನದಲ್ಲಿ, ಪೌಲನ ಮೂಲಕ, ಪೇತ್ರನ ಮೂಲಕ, ಹೀಗೆಲ್ಲ. ಇದು ಜಸ್ಟ್ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾನೆ ಎಂಬುದಾಗಿ ನಮ್ಗೆಲ್ಲ ಬೋಧಿಸಲ್ಪಡ್ತಾ ಇದೆ. ನಮ್ಮಲ್ಲಿ ಪವಿತ್ರಾತ್ಮನಿದ್ದಾನೆ, ನಮ್ಮ ಹೆಸರು ಯಾವಾಗಲೂ ಇರ್ತಾನೆ ಅಂತೇಳಿ ಜಸ್ಟ್ ಗುರುತಿಸುವುದರಿಂದ ಬರ್ತೈತಾ
ಕಂಟಿನ್ಯೂ ಆಗಿ ಫೆಲೋಶಿಪ್ ಅಗತ್ಯವ. Okay, yeah. Okay, so Pastor was asking that all these experiences are only by recognizing the presence of the Holy Spirit or by continuous fellowship. ಈ ಎಲ್ಲ ನಾವು Okay, like Jesus said, His word is the truth and truth will set us free. Right? ಯೇಸು ಸ್ವಾಮಿ ಹೇಳಿದ್ರು, ಅವರ ವಾಕ್ಯವೇ ಸತ್ಯ, ಆ ಸತ್ಯ ನಮ್ಮನ್ನ When ಬಿಡುಗಡೆಗೊಳಿಸುತ್ತದೆ this ಎಂಬುದಾಗಿ. truth we realize, ಈ ಒಂದು ಸತ್ಯವನ್ನ ನಾವು ಗ್ರಹಿಸಿಕೊಂಡಾಗ we never forget. ನಮಗೆ ಅದನ್ನ ಮರೆತು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. When we recognize, we realize that He is in us. ಆತನು ನಮ್ಮಲ್ಲಿ ಇದ್ದಾನೆ ಎಂಬ ಒಂದು ಸತ್ಯತೆ ನಮಗೆ ಅರಿವಾಗ್ತದೆ. Okay? ಆವಾಗ When we realize that He is in us, ಆತನು ನಮ್ಮಲ್ಲಿ ಇದ್ದಾನೆ ಎಂಬ ಅರಿವು ನಮಗಾದಾಗ we never forget that He is with us. ಆತನು ನಮ್ಮಲ್ಲಿ ಇದ್ದಾನೆ ಎಂಬುದಾಗಿ ನಾವು ಮರೆತು ಬಿಡುವುದಿಲ್ಲ. So you don't have to cautiously think that He is with us. ಆದುದರಿಂದ ಆತನು ನಮ್ಮಲ್ಲಿ ಇದ್ದಾನೆ ಎಂಬುದಾಗಿ ನಾವು ಪುನಃ ಗುರುತಿಸಬೇಕಾಗಿಲ್ಲ. Okay, but when you recognize and realize, when you believe it completely, ಆದ್ರೆ ನಿಮಗೆ ಅದು ತಿಳಿದು ಆಗ್ಲೇ ನೀವು ಅದನ್ನ ಗುರುತಿಸಿ ಅದನ್ನ ನಂಬಿಕೊಂಡ್ರೆ, okay, that we always have it in our mind, in our thoughts, that He is there with us. ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಆತ ನಮ್ಮಲ್ಲಿ ಇದ್ದಾನೆ ಎಂಬ ಒಂದು ಆಲೋಚನೆ ನಮ್ಗಿದ್ರೆ Okay, ಇರ್ತದೆ. ಇರ್ತದೆ. So when we are seeing all these experiences that people had, ಈ ಎಲ್ಲ ಅನುಭವ, ಜನರಿದ್ದ ಅನುಭವ ನಾನು ನೋಡಿದಾಗ, okay, there are two things in this. ಇಲ್ಲಿ ಎರಡು ವಿಷಯಗಳಿವೆ. One is the sovereign authority of God. Sovereign authority of God. Sarvabhaumate. The sovereign authority of God. He does miracles. He is the healer. He is the miracle worker. So He does it. ದೇವರು ಶಕ್ತಿಯುತನು, ಆತನು ಒಂದು ಪವಾಡಗಳನ್ನು ಮಾಡುವಂತ ದೇವರು, ಆತನು ಗುಣಪಡಿಸುವಂತ ದೇವರು, Okay. ಅದ್ಭುತಗಳನ್ನು ಮಾಡುವಂತ ದೇವರು. Secondly, we also see that people did it on their own, their purpose. I mean, their will, their will to do. ಅಂದ್ರೆ ಎರಡನೇದಾಗಿ ಜನರಿಗೆ ಇಚ್ಛೆ ಇದು ಕೂಡ ಇತ್ತು ಎಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಲು. Okay, for example, Paul laid hands upon Timothy. ಉದಾಹರಣೆಗೆ ಪೌಲನು ತಿಮೋತಿ ಮೇಲೆ ಕೈ ಇಡ್ತಾನೆ. Okay, he prayed for the gift of the Holy Spirit. ಆತನು ಪವಿತ್ರಾತ್ಮನ ಒಂದು ವರಗಳಿಗೋಸ್ಕರ ಪ್ರಾರ್ಥಿಸ್ತಾನೆ. Okay, so he did it. Paul did it. ಆ ಪೌಲನು ಮಾಡ್ತಾನೆ, ಆತನಿಗೆ ಆ ಒಂದು ಆಸೆ ಇತ್ತು. Okay, whereas some examples we see, ನಾವು ನೋಡಿದಂತ ಕೆಲವು ಉದಾಹರಣೆಗಳು, Paul was filled with the Holy Spirit and rebuked somebody. ಪೌಲನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಆತನು ಗದರಿಸ್ತಾನೆ ಕೆಲವು ಜನರನ್ನ. Okay, so there is sovereign authority. God will do. ಅಲ್ಲಿ ದೇವರ ಒಂದು ಅಧಿಕಾರವಿದೆ, ದೇವರು ಅದನ್ನ ಮಾಡ್ತಾರೆ. Okay, and by our own will, because God's promise is there, by our own will we can do. ದೇವರ ವಾಗ್ದಾನ ಇರುವ ಕಾರಣ ನಮ್ಮ ಇಚ್ಛೆಯಿಂದ ಕೂಡ ನಾವು ಮಾಡಬಹುದು. Okay, but all this work with the fellowship of the Holy Spirit. ಆದ್ರೆ ಇದೆಲ್ಲ ಕಾರ್ಯ ಮಾಡ್ತದೆ ಯಾವಾಗ ನಮಗೆ ದೇವರ ಜೊತೆ, ಪವಿತ್ರಾತ್ಮನ ಜೊತೆ ಅನ್ಯೋನ್ಯತೆ ಇದ್ದಾಗ ಮಾತ್ರ. Okay, like I said, sovereign authority of God, He can do it with anybody. Even donkey spoke for God, right? Yeah. So that is His authority. ದೇವರಿಗಿರುವಂತ ಅಧಿಕಾರದ ಮೇಲೆಗೆ ಯಾರನ್ನು ಕೂಡ ಅವರು ಉಪಯೋಗಿಸಬಹುದು. ಒಂದು ಕತ್ತೆ ಕೂಡ ಮಾತನಾಡುವುದನ್ನ ನಾವು ನೋಡ್ತೇವೆ. Okay, so that is there. God's authority is there. ಅದು ಇದೆ, ದೇವರ ಅಧಿಕಾರ ಇದೆ. But for us to walk in it, we need to have that fellowship. ಅದರಲ್ಲಿ ನಡೆಯಲು ನಮಗೆ ಆ ಅನ್ಯೋನ್ಯತೆ ಅವಶ್ಯ. ಈಗ ನಮಗೆ ಸತ್ಯ ಗೊತ್ತಾದಾಗ ಬಿಡುಗಡೆ ಆಗ್ತೈತೆ, ಅಂದ್ರೆ ಬಿಡುಗಡೆ ಮಾಡುವುದು. ಸತ್ಯ ಗೊತ್ತಿರುವ ನಾವು ಮರೆಯೋದಿಲ್ಲ. Yes. ಪವಿತ್ರಾತ್ಮ ನಮ್ಮಲ್ಲಿ, ಅದು ನೆನಪಲ್ಲಿ ಇರ್ತೈತೆ. Yes. ಪವಿತ್ರಾತ್ಮ ನಮ್ಮಲ್ಲಿ ಇರ್ತಾನೆ ಎಂಬುದಾಗಿ. ಮ್ಯಾನಿಫೆಸ್ಟೇಷನ್, ಪವಿತ್ರಾತ್ಮನ ಮ್ಯಾನಿಫೆಸ್ಟೇಷನ್ ನಮ್ಮ ಮೂಲಕ ಪ್ರಭಾವ ಹೊರಡುವಂತದ್ದು, ಇದೆಲ್ಲ ಆಗ್ಬೇಕಂದ್ರೆ ನಾವು ಪವಿತ್ರಾತ್ಮ ಹತ್ರ ಅನ್ಯೋನ್ಯತೆ ಅಂದ್ರೆ ದೇವರ ವಾಕ್ಯ ಸತತವಾಗಿ ಓದುವಂತದ್ದು, ಸತತವಾಗಿ ಪ್ರಾರ್ಥಿಸುವಂತದ್ದು, ಸತತವಾಗಿ ಯಾವಾಗ್ಲೂ ಮೊನ್ನೆ ಪಾಸ್ಟರ್ ಹೇಳಿದ್ರಂತ ಹೇಳಿದ್ರೆ ಪರಲೋಕ ಭಾವ. ಆ ಒಂದು ಆ ಪರಲೋಕ ಭಾವ ದಿನ ಬರ್ಬೇಕಾದ್ರೆ ಎವ್ರಿ ಡೇ, ಈಗ ಪೌಲ, ಪೇತ್ರ ಅವ್ರನ್ನೆಲ್ಲ ತಗೊಂಡ್ರೆ ಅವ್ರು ಕಂಪ್ಲೀಟ್ ಆಗಿ ಅನ್ಯೋನ್ಯತೆ ಅಂತ ಹೇಳಿ ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾನೆ ಅಂತ ಅಷ್ಟೇ ಇರ್ಲಿಲ್ಲ ಅವರು. ಡೈಲಿ ವಾಕ್ಯ ಓದುವಂತದ್ದು ಅದೆಲ್ಲ ಅಗತ್ಯವಾ? So ಪ್ರತಿ ದಿವಸ, I mean every day should we read the word of God? Should we have that awareness? ನಾವಂದ್ರೆ ಸೂಕ್ಷ್ಮವಾಗಿ ಅದನ್ನು ಸ್ಪಂದಿಸುವಂತದ್ದು, ಅಷ್ಟು ರೆಕಗ್ನೈಸ್ ಮಾಡೋದಂದ್ರೆ ನಾವು ಒಳ್ಳೆ ಜೀವಿಸ್ತಾ ಇರ್ತೇವಲ್ಲ, ಕೆಲವು ಸಲ ಅದು ಮರ್ತು ಬಿಡ್ತೇವೆ. ಆದ್ರೆ ಆ ಭಕ್ತರ ಜೀವನದಲ್ಲಿ ಆಗಿದೆ ಅಂದ್ರೆ ನಾನು ನಂಬುದೇನಂದ್ರೆ ಸೂಕ್ಷ್ಮವಾಗಿ ಪ್ರತಿ ಕ್ಷಣಕ್ಕೂ ಪವಿತ್ರಾತ್ಮನ ಒಳಗೆ ಅಧೀನತೆಯಲ್ಲಿ ಅವರ ಮಾತಿಗೆ ಕಿವಿ ಕೊಡ್ತಾ ಲೋಕಕ್ಕಿಂತ ಕಡಿಮೆ ಇದರಲ್ಲೇ ಹೆಚ್ಚಾಗ ಆಗ ದೇವರಾತ್ಮನ ಪ್ರತಿಯೊಂದು ಸೂಕ್ಷ್ಮತೆಯಲ್ಲಿ ಇರ್ಲಿಕ್ಕೆ ಆಗ್ತದೆ. So yeah, definitely we need this every day. ಇದು ನಿಜವಾಗಿ ನಮಗೆ ಪ್ರತಿದಿನ ಬೇಕು. Okay, one very important thing, ಒಂದು ತುಂಬಾ ಪ್ರಮುಖವಾದಂತಹ ಸಂಗತಿ, and very easy way to know God's will or voice of the Holy Spirit, ಪವಿತ್ರಾತ್ಮನ ಸ್ವರವನ್ನು ತಿಳಿಯುವಂತಹ ಒಂದು ಸುಲಭವಾದ ಸಂಗತಿ is by speaking in tongues. ಅಂದ್ರೆ ಅನ್ಯ ಭಾಷೆಯಲ್ಲಿ ನಾವು ಮಾತಾಡುವಂತ ಮಾರ್ಗ. See, just one example I'll tell you. ನಾನು ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. You before speaking in tongues, ನೀವು ಅನ್ಯ ಭಾಷೆಗಳ ಮಾತಾಡೋದಕ್ಕಿಂತ ಮುಂಚಿತವಾದ, I don't know how is your experience, I'll tell my experience. ನಾನು ನಿಮ್ಮ ಅನುಭವ ಹೇಗಿದೆ ನಂಗೆ ಗೊತ್ತಿಲ್ಲ. Before I started to speak in tongues, ನಾನು ಅನ್ಯ ಭಾಷೆ ಮಾತಾಡೋದಕ್ಕಿಂತ ಮುಂಚಿತವಾಗಿ, okay, for me to enter into that presence or like to move in that worship, ಆ ಒಂದು ಆರಾಧನೆಯಲ್ಲಿ ಮುನ್ನಡೆಸ್ತಾ ಹೋಗ್ಲಿಕ್ಕೆ ನನಗೆ, okay, we used to pray for half an hour to nearly 2 hours before the service starts. ಆ ಸರ್ವಿಸ್ ಸ್ಟಾರ್ಟ್ ಆಗೋದನ್ನ ಮುಂಚಿತವಾಗಿ ಅರ್ಧ ಗಂಟೆಯಿಂದ 2 ಗಂಟೆ ಕಾಲ ಕೂಡ ನಾವು ಮೊದಲು ಪ್ರಾರ್ಥಿಸ್ತಾ ಇದ್ವಿ. ಈಗ ಸ್ವಲ್ಪ ಪ್ರಾರ್ಥನೆ ಮಾಡಬೇಕು, ಇಲ್ಲ ಅಂತಲ್ಲ, ಅದು ನಾನು ಹೇಳೋದಿಲ್ಲ. What I'm saying is that we had to fight
in our mind, in physically, emotionally, spiritually, we have to fight to reach that stage of worship. ಆತ್ಮಿಕ ವಲಯದಂತಹ ಹೋರಾಟ, ಶಾರೀರಿಕ ವಲಯದಲ್ಲಿ ಹೋರಾಡಬೇಕಾಗಿತ್ತು ಮತ್ತು ಆತ್ಮದಲ್ಲಿ ಹೋರಾಡಿ ಆ ಒಂದು ವಲಯವನ್ನ ನಾವು ಮುಟ್ಬೇಕಾಗಿತ್ತು ಪ್ರಾರ್ಥನೆಯಲ್ಲಿ. But when you have this gift of the tongues, ಆದ್ರೆ ನಿಮಗೆ ಪವಿತ್ರಾತ್ಮನ ಒಂದು ಅನ್ಯ ಭಾಷೆಗಳ ವರ ಕೊಡಲ್ಪಟ್ಟ the moment you start speaking in tongues, ನೀವು ಅನ್ಯ ಭಾಷೆಗಳಲ್ಲಿ ಮಾತನಾಡಿ ಶುರು ಮಾಡಿದ ಕೂಡಲೇ cautiously, I'm saying cautiously, by faith. ಅಂದ್ರೆ ನಂಬಿಕೆಯಲ್ಲಿ ಅದನ್ನು ಗುರುತಿಸಿ Okay. ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುದು. See, when you have gift of tongues, you can speak in tongues anytime, right? ನಿಮ್ಗೆ ಅನ್ಯ ಭಾಷೆಗಳ ಬರವಿದ್ದಾಗ ನೀವು ಯಾವಾದ್ರೂ ಮಾತಾಡ್ಬೋದು, Okay, it is same like any other language. ಯಾವ್ದಾದ್ರು ಭಾಷೆಯಲ್ಲಿ Okay, ಮಾತನಾಡುವ ಹಾಗೆ. but when we are doing working or anything, you can pray, no problem. ನಾವು ಏನಾದ್ರೂ ಕೆಲಸ ಮಾಡ್ತಿರುವಾಗ ಸಹ ಕೂಡ ನಾವು ಪ್ರಾರ್ಥಿಸಬಹುದು. But when you cautiously pray, ಆದ್ರೆ ನೀವು ಗುರುತಿಸಿಕೊಂಡು ಅನ್ಯ ಭಾಷೆಯಲ್ಲಿ okay, ಮಾತನಾಡಿ, or you're praying by faith, you're praying in unknown tongues by faith, ನಂಬಿಕೆಯಲ್ಲಿ ನೀವು ಅನ್ಯ ಭಾಷೆಗಳಲ್ಲಿ ಮಾತನಾಡಿದಾಗ it is easy to move in the power of the Holy Spirit. ಪವಿತ್ರಾತ್ಮನ ಒಂದು ಮುನ್ನಡೆಸುವಿಕೆಯಲ್ಲಿ ಚಲಿಸುವುದು ತುಂಬಾ ಸುಲಭ. Okay, it is easy to enter into that heart of worship very easily. ಆರಾಧನೆಯ ಒಂದು ಹೃದಯಕ್ಕೆ ಪ್ರವೇಶಿಸುವುದು ತುಂಬಾ ಸುಲಭವಾಗಿ. Okay, so praying in tongues, reading the Bible, worshiping the Lord especially, and praying at all times, having the heart of prayer, all these things will change your atmosphere inside out. ಆದುದರಿಂದ ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು, ಸತ್ಯವೇದವನ್ನು ಓದುವುದು, ಪ್ರಾರ್ಥಿಸುವುದು ನಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸುವಂತ ಸಂಗತಿಗಳಾಗಿವೆ. So this is called as daily surrender, ಇದು daily ದಿನನಿತ್ಯ coming in surrenderance to Him. ಆತನಿಗೆ ಅಧೀನರಾಗಿ ಒಪ್ಪಿಸಿಕೊಡುವಂತದ್ದಾಗಿದೆ. Okay, nowadays we don't have time for anything, right? ಈಗ ನಮ್ಗೆ ಯಾವುದಕ್ಕೂ ಸಮಯವಿಲ್ಲವಲ್ಲ. Okay, next week we'll see how to come into that surrenderance. ಕಳೆದ ಬರುವ ವಾರ ನಾವು ನೋಡೋಣ ನಾವು ಹೇಗೆ ಆ ಒಂದು ಒಪ್ಪಿಸಿಕೊಡುವಿಕೆಗೆ ಬರ್ಬೋದೆಂಬುದಾಗಿ. ನೀವೀಗ ಹೇಳಿದ್ರಲ್ಲ, ರೋಗಿಗಳನ್ನು ವಾಸಿ ಮಾಡುವಂತದ್ದು ಪವಿತ್ರಾತ್ಮನ ಮೂಲಕ ಆಗೋದು. ಇಲ್ಲಿ 9 ವರ ಉಂಟು ಅಲ್ವಾ? 1 ಕೊರಿಂಥ 12 ಸಂಧಿ 4 ಬರೆಯಲ್ಪಟ್ಟಿದೆ. ಒಬ್ಬೊಬ್ಬರಿಗೆ ಒಂದೊಂದು ವರ ಕಡಲ್ಪಟ್ಟಿದೆ ಅಂತ ಹೇಳಿ. ಒಬ್ಬನು ಮಲ್ಟಿಪಲ್ ಆಗಿ ಮಾಡಬಹುದು ಅಥವಾ ಪರ್ಟಿಕ್ಯುಲರ್ ಒಬ್ಬನಿಗೆ ವರ ಕೊಟ್ಟಿರ್ಬೋದು ಅಲ್ಲಿ 9 ವರಗಳಲ್ಲಿ ಅಲ್ವಾ? ಅದ್ರ ಬಗ್ಗೆ ನನಗೆ ಸ್ವಲ್ಪ ಅಂದ್ರೆ ಆತ್ಮನೇ. Our pastor was asking that gifts of the Holy Spirit are listed out, 9 gifts of the Holy Spirit. 9 ಪವಿತ್ರಾತ್ಮನ ವರಗಳು ಬರೆಯಲ್ಪಟ್ಟಿದೆ. Okay, so and there it is written, Holy Spirit will give according to His will, each one gift. Like ಆತನ ಚಿತ್ತಾನುಸಾರವಾಗಿ ಪವಿತ್ರಾತ್ಮ ಒಬ್ಬೊಬ್ಬರಿಗೆ ಒಂದೊಂದು ವರ ಕೊಡ್ತಾನೆ ಎಂಬುದಾಗಿ ಬರೆದಿದೆ. Okay, the connecting verse is there in Romans chapter 12. We read verse 3 to 7 if we read. ಇದಕ್ಕೆ ಕನೆಕ್ಟಿಂಗ್ ವರ್ಸ್ ರೋಮಾಪುರ 12:3 ಇದೆ ನೋಡಿ. There it is said that don't think high of yourself, but think of yourself in the measure of faith that is given to you. ನಿಮ್ಮನ್ನ ನೀವು ಹೆಚ್ಚಾಗಿ ಭಾವಿಸದೆ ನಿಮಗೆ ಕೊಟ್ಟಂತ ನಂಬಿಕೆ ಅನುಸಾರವಾಗಿ ಭಾವಿಸಿರಿ ಎಂಬುದಾಗಿ ಬರೆದಿದೆ. Okay, and then Paul goes on to write about the gifts of the Holy Spirit. ಮತ್ತು ಪೌಲನು ಅಲ್ಲಿ ಪವಿತ್ರಾತ್ಮನ ವರಗಳ ಕುರಿತಾಗಿ ಬರೆಯುವುದನ್ನ The callings, he talks about the calling. ಕರೆಯುವಿಕೆ, ಜನರ ಕರೆಯುವಿಕೆ ಬಗ್ಗೆ ಬರೆಯುವುದನ್ನ ನಾವು ನೋಡ್ತೇವೆ. So what Paul was saying is, ಇಲ್ಲಿ ಪೌಲನ್ ಹೇಳ್ತಾ ಏನಿದ್ದಾರೆ ಎಂಬುದಾಗಿ, okay, he is not saying that don't think of highly means. ನಿನ್ನನ್ನು ನೀನು ಹೆಚ್ಚಾಗಿ ಭಾವಿಸಬೇಡ ಎಂಬುದಾಗಿ ಹೇಳಿದ್ರೆ Okay, he is not saying that some are high, some are low. ಕೆಲವರು ದೊಡ್ಡದಾಗಿದ್ದಾರೆ, ಕೆಲವರು ಚಿಕ್ಕದಾಗಿದ್ದಾರೆ Okay, ಎಂದಾಗ ಅರ್ಥ. ನಿಮ್ಮ ವಿಶ್ವಾಸ ಪರಿಮಾಣದಲ್ಲಿ ನೀವು ಯೋಚಿಸಿರಿ ನಿಮ್ಮನ್ನ ನೀವೇ ಅಂತ ಹೇಳುವಾಗ ಕೆಲವರಿಗೆ ಹೆಚ್ಚು ಉಂಟು, ಕಮ್ಮಿ ಉಂಟು ಅಂತಲ್ಲ. ಹಾ. ಅದರ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ವಿವಿಧ ಕರುವಿಕೆಗಳ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ರೈಟ್? ಸೊ ಫಾರ್ ಎಕ್ಸಾಂಪಲ್, ಐ ಆಮ್ ಅ ಟೀಚರ್. ಉದಾಹರಣೆಗೆ ನಾನು ಒಂದು ಶಿಕ್ಷಕ. Okay, I thank you for calling me pastor, but I am a teacher. ನನ್ನ Pastor. ಪಾಸ್ಟರ್ ಅಂತ ಕರೆದಕ್ಕಾಗಿ ಧನ್ಯವಾದ. ಆದ್ರೆ ನಾನು ಉಪದೇಶಕ. Okay, so no matter what you call me or not, I am a teacher. ನೀವು ನನ್ನನ್ನು ಏನ್ ಕರೆದ್ರು ನಾನು ಟೀಚರ್. Okay, ನಾನು ಹೆಚ್ಚು ಅನ್ಕೊಳ್ಳೋದಿಲ್ಲ, ಕಮ್ಮಿ ಅನ್ಕೊಳ್ಳೋದಿಲ್ಲ, ನಾನು ಟೀಚರ್. Okay, that is according to my calling. God has given me gift of knowledge, word of knowledge, and the teaching ability. ವಿವಿಧ ವರಗಳು ಕೊಟ್ಟಿದ್ದಾನೆ ನನಗೆ ಟೀಚಿಂಗ್ ಗೋಸ್ಕರ. ರೈಟ್? ಸೊ ಹಾಗೆ ನಿಮಗೆ ಕೂಡ ನಿಮ್ಮ ಕರುವಿಕೆ ಪ್ರಕಾರವಾಗಿ ದೇವರು ವರಗಳನ್ನು ಕೊಟ್ಟಿದ್ದಾರೆ, ಪವಿತ್ರಾತ್ಮನು. ಓಕೆ, ಸೊ ಹೌ ಡು ಯು ಆಪರೇಟ್ ಇನ್ ದಟ್ ಗಿಫ್ಟ್ಸ್ ವಿಲ್ ಸಿ ಇನ್ ದ ಫ್ಯೂಚರ್ ಕ್ಲಾಸಸ್, ಬಟ್ ಸಿಂಪ್ಲಿ ಟು ಸೇ ಬೈ ಫೇತ್. ನಂಬಿಕೆಯಲ್ಲಿ ನಾವೆಲ್ಲ ಈ ವರಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯ. ಓಕೆ, ಸೊ ಇಟ್ ನೀಡ್ ನಾಟ್ ಬಿ ಒನ್ ಗಿಫ್ಟ್. ಅದು ಒಂದೇ ವರವಾಗಿರ್ಲಿಕ್ಕೆ ಬೇಕಾಗಿಲ್ಲ. Because I am a teacher doesn't mean I should not prophesy. ನಾನು ಬೋಧಕನಾದ ಕಾರಣ ನಾನು ಪ್ರವಾದನೆ ಹೇಳಬಾರದು ಎಂಬುದಾಗಿಲ್ಲ. Okay, because I am a teacher doesn't mean that I should not pray for healing. ನಾನು ಬೋಧಕನಾಗಿದ್ದಾನೆ ಎಂಬುದಾಗಿ ಕಾರಣ ನಾನು ಸ್ವಸ್ಥತೆಗೆ ಪ್ರಾರ್ಥನೆ ಮಾಡಬೇಕಾಗಿಲ್ಲ. It is like Holy Spirit, the gift giver is in you. ಪವಿತ್ರಾತ್ಮನ ವರವು ಕೊಟ್ಟದ್ದು ನಿಮ್ಮಲ್ಲಿದೆ. Okay, ಪವಿತ್ರಾತ್ಮನು ವರ ಕೊಡುವಾತನು ನಿಮ್ಮೊಳಗಿದ್ದಾನೆ. ವರಗಳನ್ನು ಕೊಡುವ ಪವಿತ್ರಾತ್ಮ ನಿಮ್ಮೊಳಗಿದ್ದಾನೆ. Okay, for whatever purpose at that particular time his gift will work. ಯಾವ ಪರಿಸ್ಥಿತಿಯಲ್ಲಿ ಆತನ ಒಂದು ಚಿತ್ತದ ಪ್ರಕಾರ ಅದು ಕಾರ್ಯರೂಪಕ್ಕೆ ಬರ್ತದೆ. Okay, praise the Lord. Praise the Lord. ಬ್ರದರ್ ಕೇಳಿದ ಹಾಗೆ 9 ವರಗಳಿದಾವೆ. ಎಷ್ಟು ವರಗಳು? ದೇವರು 9 ವರಗಳು ಒಬ್ಬರಿಗೆ ಕೊಡ್ತಾನ? 9 ವರಗಳು ಒಬ್ಬರಿಗೆ ಕೊಟ್ಟರೆ ಸೈತಾನ್ ಕಾಯಂಡಿಲ್ಲ ಆಗ್ತದೆ. ಯಾಕಂದ್ರೆ ಅವ್ನು ಯಾರಿಗೂ ಅಧೀನವಾಗೋದಿಲ್ಲ. ಸೊ ಅದಕ್ಕೆ ಸಭೆ ಅಂದ್ರೆ ಏನಂದ್ರೆ ಒಂದು ದೇಹದ ಅಂಗಗಳಿದ್ದಾವೆ. ಈ ದೇಹದಲ್ಲಿ ಅಂಗಗಳು
ನಲ್ಲಿ ಯಾವ್ದು ಅಂಗ ಅಗತ್ಯ ಇಲ್ಲ ಅಂತ ಹೇಳ್ತೀವಿ? ಪ್ರತಿ ಒಂದರ ಮೇಲೆ ಡಿಪೆಂಡಬಲ್ ಆಗಿ ಇರ್ತದೆ. ಸೊ ಅದೇ ವಿಧವಾಗಿ ದೇವರು ಕ್ರಿಸ್ತನ ಸಭೆಯಲ್ಲಿ ಎಲ್ಲಾ ವರಗಳನ್ನು ಕೊಟ್ಟಿರ್ತಾನೆ. ಯಾಕೆ ಒಬ್ಬೊಬ್ಬರಿಗೆ ಕೊಡ್ತಾನಂದ್ರೆ ಒಬ್ಬರೊಬ್ಬರ ಮೇಲೆ ಒಬ್ರು ಏನಾಗಿರ್ಬೇಕು ಆದ್ಕೊಂಡಿರ್ಬೇಕು. ನೀನಿಲ್ಲದಿದ್ರೆ ನಿನ್ನಿಂದ ನನಗೇನಾಗ್ಬೇಕಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬ ವಿಶ್ವಾಸಿ ತನ್ನ ಜೀವನದಲ್ಲಿ ಇನ್ನೊಬ್ಬ ವಿಶ್ವಾಸಿ ಹತ್ರ ಸರಿಯಾದ ಸಂಬಂಧವಿಲ್ಲ ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಆತ್ಮೀಯ ಬೆಳವಣಿಗೆ ಇರೋದಿಲ್ಲ. ಯಾಕಂದ್ರೆ ಈ ದೇಹ ಅಭಿವೃದ್ಧಿ ಆಗ್ಲಿಕ್ಕೆ ದೇಹದ ಅಂಗಗಳೆಲ್ಲ ಬೇಕು. ಒಂದಂಗ ಸಾಕಾಗ್ತದ? ಇಲ್ಲ. ಅದೇ ವಿಧವಾಗಿ ಈ ಸಭೆಯಲ್ಲಿ ಕೂಡ ಅಷ್ಟೇ ದೇವರು ಏನ್ ಮಾಡ್ತಾನೆ, ಕೆಲವರಿಗೆ ಕೆಲವು ವರಗಳನ್ನು ಕೊಟ್ಟಿರ್ತಾನೆ. ಅದೇ ಸಮಯದಲ್ಲಿ ಈ ಒಂಬತ್ತು ವರಗಳು ಎಲ್ಲರಲ್ಲಿ ಇರ್ತವೆ. ಬಟ್ ಒಂದು ವರದಲ್ಲಿ ಮಾತ್ರ ಸ್ಪೆಷಲೈಸೇಷನ್ ಆಗಿರ್ತಾರೆ. ಇವಾಗ ಉದಾಹರಣೆ, ನೀವು MD ನೋಡ್ತೀರಿ, ಇವಾಗ ಕಾರ್ಡಿಯಾಲಜಿಸ್ಟ್ ಅನ್ನು ಓದ್ತೀರಿ. ಕಾರ್ಡಿಯಾಲಜಿಸ್ಟ್ ಅಂದ್ರೆ ಯಾವ್ದ್ರಲ್ಲಿ ಅವ್ರ ತಜ್ಞರು ಮಾತಾಡಿಲ್ಲ, ಯಾವ್ದ್ರಲ್ಲಿ? ಹಾರ್ಟ್ ಸ್ಪೆಷಲಿಸ್ಟ್. ಅದೇ ಸಮಯದಲ್ಲಿ ಅವರು ಜ್ವರಕ್ಕೆ ಮದ್ದು ಕೊಡಕ್ಕಾಗ್ತದ ಇಲ್ವಾ? ಯಾಕೆ ಕೊಡ್ತಾರೆ? ನಾನು ಹಾರ್ಟ್ ಸ್ಪೆಷಲಿಸ್ಟ್, ನಂಗೆ ಜ್ವರಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗೆಯೇ ಪರಿಶುದ್ಧಾತ್ಮ ದೇವರು ನಿಮ್ಮಲ್ಲಿದ್ದಾನೆ. ನೀವು ಪರಿಶುದ್ಧಾತ್ಮರ ಸಂಗಡ ಐಕ್ಯವಾಗಿದ್ದೀರಿ. ಅದಕ್ಕೆ ಪ್ರತಿ ವರವು ನಿಮಗೆ ಕೊಡಲ್ಪಟ್ಟಿರ್ತವೆ. ಆದ್ರೆ ಒಂದು ವರದಲ್ಲಿ ಮಾತ್ರ ದೇವರು ಏನ್ ಮಾಡ್ತಾನೆ, ನಿಮ್ಮನ್ನು ಪ್ರತ್ಯೇಕವಾಗಿ ಉಪಯೋಗಿಸ್ತಾನೆ. ಅರ್ಥ ಆಯ್ತಲ್ಲ? ಒಂದು ವರ ಗ್ಯಾರಂಟಿ ನಿಮ್ಮಲ್ಲಿ ಉಪಯೋಗ ಆಗ್ತದೆ. ಆದ್ರೆ ಅದೇ ಸಮಯದಲ್ಲಿ ಯಾರು ಇಲ್ಲ, ದೇವ್ರು ನಿನ್ನ ಮೂಲಕ ಕಾರ್ಯ ಮಾಡಬೇಕು. ಅದಕ್ಕೆ ಅಲ್ಲಿ ಏನ್ ಮಾಡ್ಬೋದು, ಆತನು ನಿನ್ನ ಮೂಲಕ ಹೀಲಿಂಗ್ ಮಾಡ್ಬೋದು, ನಿನ್ನ ಮೂಲಕ ದೆವ್ವಗಳನ್ನು ಬಿಡಿಸ್ಬೋದು. ಅದೇ ಇವಾಗ ಉದಾಹರಣೆ, ನಾನು ಸಿಸ್ಟರು ಆಂಧ್ರ ಹೋಗಿದ್ದೆ. ನಾನು ಪ್ರಸಂಗ ಮಾಡ್ತಿರುವಾಗ ಒಂದು ಹೆಂಗಸು ಬಂದು ಹೊಡ್ಕೊಂಡು ಬಿತ್ತು ಅಲ್ಲಿ. ಹೌದಾ? ಅದೇ ಸಮಯದಲ್ಲಿ ನನ್ನ ತಂಗಿದ್ದಾಳೆ. ಅಲ್ಲಿ ನಾವು ಪ್ರಾರ್ಥನೆ, ನನ್ನ ತಂಗಿ ನನ್ನ ಇದ್ದಾಳಲ್ಲ, ಅವಳು ಸುಮ್ಮನೆ ಕೈತಿ ಹಾಲಲ್ಲೂಯಾ ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ತಿದ್ರೆ ಸಾಕು, ದೆವ್ವ ಹಿಡಿದವರೆಲ್ಲ ದಡ ಬಿದ್ದು ಬಿಡ್ತಾರೆ. ದೆವ್ವ ಹಿಡಿದವರೆಲ್ಲ ದಡ ಬಿದ್ದು ಬಿಡ್ತಾರೆ. ಈಗ ನಾನು ಹೋದಾಗ ದೆವ್ವ ಬಿಟ್ಟು ಹೋಗಿದೆ, ಬಟ್ ಅವಳು ವರ್ಷಿಪ್ ಮಾಡುವಾಗಲೇ ಏನಾಯ್ತು? ಕಾರಣ ಏನು? ಹಂಗಂದ್ರೆ ನನಗೆ ದೆವ್ವ ಬಿಡಿಸೋ ವರ ಇಲ್ಲಂತವ, ಅವ್ರಿಗೆ ಮಾತ್ರ ದೆವ್ವ ಬಿಡಿಸೋವರ ಅಂತ. ಸೊ ಅದಕ್ಕೆ ಈ ವಿಧವಾಗಿ ದೇವರು ಪ್ರತಿಯೊಬ್ಬರಿಗೆ ತನ್ನದಾದ ಒಂದು ವರ ಕೊಟ್ಟಿರ್ತಾನೆ. ಆದ್ರೆ ನೀನು ಒಂದು ವರದಲ್ಲಿ ಸ್ಪೆಷಲೈಸೇಷನ್ ಆಗಿರ್ತೀಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮತ್ತೆ ಅಷ್ಟು ಮಾತ್ರ ಅಲ್ಲ, ಇದು ಕೂಡ ಯಾವುದು ಬೈಬಲ್ ವಾಕ್ಯ ನಾವು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಏನ್ ಮಾಡ್ಬೇಕು? ಲಕ್ಷ್ಯ ಕೊಟ್ಟು ನೋಡ್ತಾ ಇನ್ನೂ ನೋಡುತ್ತಲೇ ಇರುವವನು ಏನಾಗ್ತಾನೆ? ವಾಕ್ಯವನ್ನು ಕೇಳಿ ಮರೆತು ಹೋಗದೆ ತನ್ನ ನಡತೆಯಲ್ಲಿ ಧನ್ಯನಾಗ್ತಾನೆ. ಸೊ ಅದಕ್ಕೆ ಈಗ ನಾವು ಪರಿಶುದ್ಧಾತ್ಮನ ಬಗ್ಗೆ ಕೇಳಿದ್ವಿ, ಹೌದಲ್ಲ? ಪರಿಶುದ್ಧಾತ್ಮನ ಎಲ್ಲಿದ್ದಾನೆ? ಎಷ್ಟು ನಂಬ್ತೀರಿ? ಪರಿಶುದ್ಧಾತ್ಮ ನಮ್ಮಲ್ಲಿದ್ದಾನೆ, ಪರಿಶುದ್ಧಾತ್ಮನು ನಮ್ಮ ಮೇಲಿದ್ದಾನೆ, ಪರಿಶುದ್ಧಾತ್ಮನು ನಮ್ಮನ್ನು ಆವರಿಸಿ. ಸೊ ಒಂದು ವಿಶ್ವಾಸಿ ನೀನಾದ್ರೆ, ನಾವು ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ, ಬಹಳ ಜನ ಏನು ಯೋಚನೆ ಮಾಡ್ತಾರಂದ್ರೆ, ಇದು ನನಗೆ ಇದೆಯಾ, ಈ ವಿಧವಾದ ಸಂಗತಿ ನನ್ನ ಒಳಗೆ, ನನ್ನ ಮೇಲೆ, ನನ್ನ ಸುತ್ತು ಪವಿತ್ರಾತ್ಮನ ಆವರಿಸಿದಾನ, ನನ್ನ ಬಟ್ಟೆ ಮುಟ್ಟಿದರೆ ಅವ್ರು ಗುಣ ಆಗ್ತಾರ, ಇವ್ರು ಗುಣ ಆಗ್ತಾರ ಬಾ ಯೋಚನೆ ಇತ್ತು. ಕೆಲವರು ಏನ್ ಮಾಡ್ತಾರೆ, ಇದೆಲ್ಲ ಕೆಲವರಿಗೆ ಮಾತ್ರ ಅಂತ ಅನ್ಕೊಂಡಿರ್ತಾರೆ. ಬಟ್ ಆದ್ರೆ ಒಂದು ಸಂಗತಿ ನಾನು ಹೇಳ್ತೇನೆ, ಯಾರಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾರೋ ಅವರು ಕ್ರಿಸ್ತನ ದೇಹಕ್ಕೆ ಸೇರಿದವರಾಗಿದ್ದಾರೆ. ಬೈಬಲ್ ವಾಕ್ಯ ಹೇಳ್ತೈತೆ, ಕ್ರಿಸ್ತನ ದೇಹದಿಂದ ಶಕ್ತಿ ಹೊರಟು ಹೋಯ್ತು. ಆಮೇಲೆ ಎಲ್ಲಿಂದ ಹೊರಟು ಹೋಯ್ತು? ಈಗ ನೀನ್ಯಾರು? ನಾನ್ಯಾರು? ಕ್ರಿಸ್ತನ ದೇಹ. ಬೈಬಲ್ ವಾಕ್ಯ ಹೇಳ್ತೈತೆ, ಕರ್ತನ ಸಂಸರ್ಗದಲ್ಲಿರುವವನು ಆತನ ಸಂಗಡ ಒಂದೇ ಆತ್ಮವಾಗಿದ್ದಾನೆ. ಇದು ಯಾವತ್ತಾದ್ರೂ ನಾವು ಆಲೋಚನೆ ಮಾಡ್ತೀವ? ನಾವು ಒಂದೇ ಆತ್ಮ. ನಾನು ಹೇಳ್ತೇನೆ, ಇವಾಗ ನಾನು ಯಾವತ್ತಾದ್ರೆ ನಾನು ಕ್ರಿಸ್ತನ ನನ್ನ ಆತ್ಮವು ದೇವರ ಆತ್ಮನ ಸಂಗಡ ಏನಾಗಿದೆ? ಒಂದಾಗಿದೆ. ಆತನೆಂಥವನಾಗಿದ್ದಾನೆ ಈ ಲೋಕದಲ್ಲಿ. ಸೊ ಈ ವಿಧವಾಗಿ ನಾವು ಗುರುತಿಸ್ಕೊಳ್ತಾ ಅದನ್ನ ಅರಿಕೆ ಮಾಡ್ತಾ ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ಏನಾಗ್ತದೆ ಅಂದ್ರೆ ನಮ್ಮ ಮನಸ್ಸು ಬದಲಾಗ್ತದೆ. ನಿಮ್ಮಲ್ಲಿ ಇಲ್ಲದೆ ಅಲ್ಲ, ಪ್ರತಿಯೊಬ್ಬರಲ್ಲಿ ಏನಿದೆ? ಅಲ್ವ? ಪ್ರತಿಯೊಬ್ಬರಲ್ಲಿದೆ ದೇವರ ಆತ್ಮನೇ ಇದೆ. I want you to close your eyes and think for a moment. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದ್ ಸ್ವಲ್ಪ ಕ್ಷಣ ಆಲೋಚಿಸಿರಿ. We studied a lot of things last week and this week. ನಾವು ಕಳೆದ ವಾರ ಮತ್ತು ಈ ವಾರ ಹಲವು ವಿಷಯಗಳನ್ನ ಚರ್ಚಿಸಿದ್ವಿ. We understood according to the word of God how Holy Spirit wants to work with us. ಪವಿತ್ರಾತ್ಮನು ಯಾವ ರೀತಿಯಲ್ಲಿ ನಮ್ಮ ಜೊತೆ ಕಾರ್ಯ ಮಾಡಲು ಬಯಸ್ತಾನೆ, and what he wants to do in your life. ನಿಮ್ಮ ಜೀವಿತದಲ್ಲಿ ಏನು ಮಾಡಲು ಬಯಸ್ತಾನೆ, and what he wants to do through you to this nation. ನಿಮ್ಮ ಮೂಲಕ ಈ ಲೋಕದಲ್ಲಿ ಆತನ ಏನ್ ಮಾಡಲು ಬಯಸ್ತಾನೆ ಎಂಬುದಾಗಿ ನಾವು ನೋಡಿದ್ವಿ. Do you still have doubt? ಇನ್ನೂ ನಿಮ್ಮಲ್ಲಿ ಯಾವ್ದಾದ್ರು ಸಂದೇಹವಿದೆ? Do you still have any sort of self pity ಅಂದ್ರೆ ನನ್ಗೆ ಸಹ ಆಗ್ತದ ಇದು ನನಗೆ ಆಗುದಿಲ್ಲ ಅನ್ನುವಂತ ಆಲೋಚನೆ? ಯಾವ್ದಾದ್ರು ಒಂದು ಅನುಮಾನ ನಿಮ್ಗೆ ಇದೆಯಾ, ಇದು ನನಗೆ ಆಗುವುದಿಲ್ಲ, ನನ್ನಲ್ಲಿ ಕಾರ್ಯ ಮಾಡುವುದು? Right now take authority in Jesus name and bind. ಯೇಸು ಸ್ವಾಮಿ ನಾಮದಲ್ಲಿ ನೀವು ಅದನ್ನ ಹತೋಟಿಗೆ ತೆಗೆದುಕೊಂಡು, ಆಲೋಚನೆನ ಹತೋಟಿಗೆ ತೆಗೆದುಕೊಂಡು ಅದನ್ನ ನೀವು ಬಂಧಿಸಿರಿ. I know some of us have this thought. ಕೆಲವರಿಗೆ ಈ ಆಲೋಚನೆ ಇದೆ, this is too much. They must be thinking this is too much. ಇದು ತುಂಬಾ ನನ್ಗೋಸ್ಕರ ತುಂಬಾ ಇದು ಎಂಬುದಾಗಿ ಆಲೋಚನೆ. This is too much to think about. ಇದ್ರ ಕುರಿತಾಗಿ ಆಲೋಚಿಸುವುದು ನನ್ನಿಂದ ಆಗುವುದಿಲ್ಲ, ಇದು ತುಂಬಾ ಆಗಿದೆ ಎಂಬುದಾಗಿ. Some of you are thinking, what are these stories? ಈ ಎಲ್ಲ ಕಥೆಗಳು ಏನೆಂಬುದಾಗಿ ಕೆಲವರು
ಅವರು I want ಆಲೋಚಿಸ್ತಾರೆ. to remind you again, this is heaven's reality. ನಾನು ಮತ್ತೊಂದು ಬಾರಿ ನಿಮ್ಗೆ ಹೇಳಿ ಬಯಸ್ತೇನೆ, ಇದು ಸ್ವರ್ಗೀಯ ಒಂದು ಸತ್ಯ, What is- ಲೋಕದ ಸತ್ಯ. What is hindering you? Think for a moment. ಯಾವುದು ನಿಮ್ಮನ್ನ ಒಂದು ಯಾವುದು ಮಾಡ್ತಿದೆ? ನಿಮ್ಮನ್ನ ತಡೆ ಮಾಡ್ತಾ ಇದೆ ಅಥವಾ ಅಡ್ಡಿ ಮಾಡ್ತಾ ಇದೆ? Is it spiritual laziness? ಅದು ಆತ್ಮಿಕವಾದಂತಹ ಒಂದು ಲೇಸಿನೆಸ್ Is it ಆಗಿರ್ಬೋದಾ? spiritual laziness? Bind it right now in the name. ಆತ್ಮಿಕವಾದಂತಹ ಒಂದು ಲೇಸಿನೆಸ್ ಆಗಿರ್ಬೋದಾ? ಅದನ್ನ ನೀವು ಬಂಧಿಸಿರಿ. Many times pride works in us. ಕೆಲವೊಂದು ಸಂದರ್ಭದಲ್ಲಿ ಗರ್ವ ನಮ್ಮಲ್ಲಿ ಕಾರ್ಯ ಮಾಡ್ತದೆ. When we hear the words like surrendering to the Holy Spirit, ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವುದು ಎಂಬ ಒಂದು ವಾಕ್ಯಗಳನ್ನ ಕೇಳುವಾಗ immediately our flesh thinks in pride. ನಮ್ಮ ಒಂದು ಶಾರೀರ ಭಾವ ನಿಜವಾಗಿ ಅದು ಕೆಲವೊಮ್ಮೆ ಗರ್ಭದಲ್ಲಿ ಆಲೋಚಿಸ್ತದೆ. Okay, let's rebuke it in the name. ನಾವು ಅದನ್ನ ಯೇಸು ಸ್ವಾಮಿ ನಾಮದಲ್ಲಿ ಬಂಧಿಸುವ. What are you going through today? Surrender it to the Lord. ನೀವು ಯಾವ್ದ್ರಿಂದ ಯಾವ ಪರಿಸ್ಥಿತಿಯಿಂದ ಹಾದು ಹೋಗ್ತಾ ಇದ್ದೀರಾ, ಇವತ್ತು ಅದನ್ನ ನೀವು ಪವಿತ್ರಾತ್ಮನ ಕೈಗೆ Whatever ಒಪ್ಪಿಸಿಕೊಡಿ. that may be. Is it lust? Lust is ಅದು stopping. ಯಾವ್ದಾದ್ರೂ ಇರ್ಬೋದು, ಒಂದು ಲಸ್ಟ್ ಆಗಿರ್ಬೋದು, ಶರೀರ ಅನುಭವದ ಇಚ್ಛೆ Okay, ಆಗಿರ್ಬೋದು. if lust is stopping you right now, surrender it to the Holy Spirit. ಯೇಸು ಸ್ವಾಮಿಗೆ ಈ ಕ್ಷಣವೇ ನೀವು ಅದನ್ನ ಒಪ್ಪಿಸಿಕೊಡಿರಿ. God- ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡಿರಿ. God's grace is sufficient in your weakness. ದೇವರ ಒಂದು ಕೃಪೆ ಸಾಕು ನಮ್ಮ ಒಂದು ಬಲಹೀನತೆಗಳಲ್ಲಿ. He'll make you overcomer. ಆತನು ನಿಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಲು Come ಸಾಕು. on, let's pray for something. ನಾವು ಪ್ರಾರ್ಥಿಸುವರಾಗ Come on, let's pray in the name of Jesus. ಯೇಸು ಸ್ವಾಮಿ ನಾಮದಲ್ಲಿ. Hallelujah. Hallelujah. Thank you, Lord. Shandoro kori barabara. Sandara karaboro shandoro kori bala sandara karaboro. Sandara kalaboro shandoro kori bala sandara kalaboro. Irara mandara bashankala bariyan sala. Purirara palabara galatro korabala tarara. Rabariya sala bra. In the name of Jesus Christ. ಕರ್ತನಿಗೆ ಸ್ತೋತ್ರ ಸ್ವಾಮಿ. We surrender each other into mighty hands of the Holy Spirit. ಒಬ್ಬರನ್ನೊಬ್ರು ನಿನ್ನ ಕೈಗೆ In the name of Jesus Christ. ಯೇಸು ಸ್ವಾಮಿ ನಾಮದಲ್ಲಿ Cancel every work of the devil. ಸೈತಾನನ ಕಾರ್ಯಗಳನ್ನ ಬಂಧಿಸ್ತಾ Every ಇದ್ದೇವೆ. doubt gone away. ಎಲ್ಲ ಸಂದೇಹವು ನಮ್ಮ ಮನಸ್ಸನ್ನು ಬಿಟ್ಟು We ಹೋಗಿ, bind every doubt in the name of ಎಲ್ಲ ಸಂದೇಹವನ್ನು ಯೇಸು ಸ್ವಾಮಿ ನಾಮದಲ್ಲಿ Let ನಾವು me freedom in the ಬಂಧಿಸ್ತೇವೆ. mind in Jesus name. ಸ್ವಾತಂತ್ರ್ಯ ನಮ್ಮ ಮನಸ್ಸಿನಲ್ಲಿ ನಮ್ಮ ಆಲೋಚನೆಯಲ್ಲಿ Set ಉಂಟಾಗಲಿ. free right now in the ಯೇಸು ಸ್ವಾಮಿ ನಾಮದಲ್ಲಿ ಬಿಡುಗಡೆ ಹೊಂದು. In Jesus name. ಯೇಸು Cancel ಸ್ವಾಮಿ out ನಾಮದಲ್ಲಿ every wrong habits. ಎಲ್ಲ ಬೇಡದಿರುವಂತ ವ್ಯಸನಗಳನ್ನ ಮುರಿದು ಹಾಕು. Lord, we pray in Jesus name. ಯೇಸು ಸ್ವಾಮಿ ನಾಮದಲ್ಲಿ As body ಪ್ರಾರ್ಥಿಸುವರಾಗಿದ್ದೇವೆ. of Christ. ಕ್ರಿಸ್ತನ ಒಂದು We ಶರೀರವಾಗಿ turn towards the Spirit of God. ನಾವು ದೇವರ ಒಂದು ಆತ್ಮಕ್ಕೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. Lord, we surrender ourselves, Lord God. ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾ We ಇದ್ದೇವೆ. pray from this day and henceforth. ಈ ದಿನದಿಂದ ಮುಂದೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. Lord, we pray we will see great things happening ನಾವು among us. ಹೆಚ್ಚಾದಂತಹ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗುವುದನ್ನ ನಾವು Let ನೋಡ್ತೇವೆ. there be everyday miracles in our life. ಪ್ರತಿದಿನ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ. We declare in Jesus name over ಯೇಸು every person ಸ್ವಾಮಿಯ here. ನಾಮದಲ್ಲಿ ಪ್ರತಿಯೊಬ್ಬರ ಮೇಲೆ ಇದನ್ನ ನಾವು We ಘೋಷಿಸ್ತಾ declare in the ಇದ್ದೇವೆ. name of Jesus. ಯೇಸು ಸ್ವಾಮಿ ನಾಮದಲ್ಲಿ ಘೋಷಿಸ್ತಾ Tonight ಇದ್ದೇವೆ. they will see visions and dreams. ಆಮೆನ್. ಈ ಒಂದು ರಾತ್ರಿ ಅವರು ದರ್ಶನವನ್ನು ಕನಸುಗಳನ್ನ In ನೋಡುವವರಾಗ್ತಾರೆ. Jesus name, let there be ಯೇಸು visions ಸ್ವಾಮಿ and ನಾಮದಲ್ಲಿ ಆ ಒಂದು ದರ್ಶನಗಳನ್ನ ಕನಸುಗಳನ್ನ let there ನೋಡುವವರಾಗ್ತಾರೆ. be heavenly visitations in Jesus. ಯೇಸು ಪರಲೋಕದ ಒಂದು ಸ್ಪರ್ಶವು ಅವರಿಗೆ ಉಂಟಾಗಲಿ. In the name of Jesus, ಯೇಸು the ಸ್ವಾಮಿ ನಾಮದಲ್ಲಿ anointing flow in each and every. ಪ್ರವಾದನಾತ್ಮಕ ಅನುಭವ ಎಲ್ಲರಲ್ಲಿ ಕಾರ್ಯ ಮಾಡಲಿ. In Jesus' name, let the mighty anointing of the Lord flow in. ಯೇಸು ಸ್ವಾಮಿ ನಾಮದಲ್ಲಿ ಪರಿಶುದ್ಧನ ಒಂದು ಪವಿತ್ರಾತ್ಮನ ಅಭಿಷೇಕ ನಮ್ಮೆಲ್ಲರಲ್ಲಿ There ಉಂಟಾಗಲಿ. shall be no day that goes dry in the name of Jesus. ಯಾವ ದಿನವೂ ಬರೀ ಹಾಗೆ ಕಳೆದು ಹೋಗುವುದಿಲ್ಲ. In the name of Jesus, ಯೇಸು ಸ್ವಾಮಿ ನಾಮದಲ್ಲಿ every day there will be joy of the Holy Spirit. ಪ್ರತಿಯೊಂದು ದಿನ ಪವಿತ್ರಾತ್ಮನ ಆನಂದವು ಉಂಟಾಗಲಿ. Every day there will be work of the Holy Spirit. ಪ್ರತಿಯೊಂದು ದಿನವೂ ಪವಿತ್ರಾತ್ಮನ ಕಾರ್ಯವು ಉಂಟಾಗಲಿ. When our church members they go to the work, ನಮ್ಮ ಸಭಿಕರು ಅವರು ಕೆಲಸಕ್ಕೆ ಹೋಗುವಾಗ that atmosphere will change in the name of ಆ ಒಂದು ಅಟ್ಮಾಸ್ಫಿಯರ್ ಅದು ಬದಲಾಗಲಿ. when they go to hospitals, ಅವರು ಆಸ್ಪತ್ರೆಗಳಿಗೆ ಹೋಗುವಾಗ the people will receive healing in Jesus' ಜನರು name. ಸ್ವಸ್ಥತೆಯನ್ನು ಅನುಭವಿಸಲಿ. When they are in the house, ಅವರು ಮನೆಯಲ್ಲಿರುವಾಗ the house will be like heaven in the name of ಆ Jesus. ಮನೆಯು ಪರಲೋಕದಾಗೆ ಇರಲಿ. When they come together in the church, ಅವರು ಸಭೆಯಲ್ಲಿ ಐಕ್ಯರಾಗಿ our ಬಂದಾಗ church will be like a heaven in the name of Jesus. ಸಭೆಯು ಸ್ವರ್ಗದೋಪಾದಿಯಲ್ಲಿ ಇರಲಿ. We give you glory, Lord ಎಲ್ಲ God. ಮಹಿಮೆಯನ್ನು ನಿನಗೆ Lord, we ಸಲ್ಲಿಸುತ್ತೇವೆ. pray this prayer in faith, ಈ ಪ್ರಾರ್ಥನೆಯನ್ನು ನಾವು ನಂಬಿಕೆಯಲ್ಲಿ ಹೇಳ್ತಾ and we go ಮಾಡ್ತಾ to ಇದ್ದೇವೆ faith ಸ್ವಾಮಿ. happening in our life. ಇದು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು And we ನಾವು give you glory, ನೋಡ್ತೇವೆ. Father, Lord God. ಎಲ್ಲ ಮಹಿಮೆಯು ನನಗೆ In ಸಲ್ಲಿಸುತ್ತೇವೆ. Jesus' name we pray. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. Amen. 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 Praise the Lord. Praise the Lord. God bless us all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.